ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಫೆಬ್ರವರಿ 27ಕ್ಕೆ ದಿ ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಅಂತ ಅಂದರೆ ಇದೊಂಥರ ನಮಗೆ ಸ್ಪೆಷಲ್ ಸಿನಿಮಾ ಅಂತಲೇ ಹೇಳಬಹುದು. ನಮಗಷ್ಟೇ ಅಲ್ಲ, ಇಡೀ ಚಿತ್ರತಂಡಕ್ಕೂ ಕೂಡ ವೆರಿ ಸ್ಪೆಷಲ್ ಮೂವಿ. ಈ ಸಿನಿಮಾದ ಬಗ್ಗೆ ಪ್ರತಿ ಸಲವೂ ಕೂಡ ನೀನಾಸಂ ಸತೀಶ್ ಅವರು ಮಾತಾಡುವಾಗ ಭಾವುಕರಾಗ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಸಿನಿಮಾ ಅವರಿಗೆ ಸಾಕಷ್ಟು ಪಾಠವನ್ನು ಕಲಿಸಿದೆ. ಈ ಸಿನಿಮಾವನ್ನು ಜನ 100% ಪ್ರೀತಿಯಿಂದ ಒಪ್ಪುತ್ತಾರೆ ಅಂಥೇಳಿ ಪ್ರತಿನಿತ್ಯ ನಮ್ಮ ಮುಂದೆ ಎದೆತಟ್ಟಿ ಹೇಳ್ತಾರೆ. ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗಾಗಿ. ಅವರಷ್ಟೇ ಅಲ್ಲ, ಇಡೀ ಚಿತ್ರತಂಡ ಕೂಡ. ಏನು ಈ ಸಿನಿಮಾದಲ್ಲಿ ನಮ್ಮನ್ನ ಬೇರೆಯದ್ದೇ ಲೆವೆಲ್ನಲ್ಲಿ ರಂಜಿಸೋದಕ್ಕೆ ಬರ್ತಾರೆ ಸಪ್ತಮಿ ಗೌಡ. ಇವತ್ತು ಇಡೀ ಚಿತ್ರತಂಡ ನನ್ನ ಜೊತೆ ಇರುತ್ತೆ, ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ನೀನಾಸಂ ಸತೀಶ್ ಇದ್ದಾರೆ, ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಎಸ್, ಏನು ಮೂಗುತ್ತಿ ಸುಂದರಿ ಇವ್ರ ಬಗ್ಗೆ ಏನು ಹೇಳೋದು, ಯಾವತ್ತೂ ಕೂಡ ನಗ್ತಾನೇ ಇರ್ತಾರೆ, ಪ್ರೀತಿಯಿಂದ ಮಾತನಾಡಿಸ್ತಾರೆ. ನಮ್ಮ ಪ್ರೀತಿಯ ಸಪ್ತಮಿ ಗೌಡ ಇದ್ದಾರೆ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್. ಚೆನ್ನಾಗಿ ಮಾತಾಡಿದ್ರು. ಅದೇ ಖುಷಿಯಾಗಿದ್ದು. ಥ್ಯಾಂಕ್ ಯು ಸರ್. ನಿಮಗೆ ಎಷ್ಟು ಸ್ಪೆಷಲ್ಲು ಈ ಮೂವಿ, ನಮಗೂ ಕೂಡ ಅಷ್ಟೇ ಸ್ಪೆಷಲ್ಲು. ಅವತ್ತು ನೀವು ಸ್ಟೇಜ್ ಮೇಲೆ ಮಾತಾಡುವಾಗ ನಮ್ಮನ್ನು ಭಾವುಕರಾಗಿಸಿದ್ರಿ. 100% ಅಳು ಬಂದ್ಬಿಡ್ತು ನನಗೆ ನೀವು ನಿಂತು ಹೇಳುವಂಥ ಸಂದರ್ಭದಲ್ಲಿ, ಆ್ಯಂಡ್ ಆ ಫ್ಯಾಮಿಲಿ ಬಂದಂಥ ಸಂದರ್ಭದಲ್ಲಿ. ನೀವು ಪಡ್ತಿರೋ ಕಷ್ಟಕ್ಕೆ ಗೆಲುವು ಸಿಗಬೇಕು ಅನ್ನೋದು ನನ್ನ ಆಸೆ ಕೂಡ ಹೌದು. ರೈಸ್ ಆಫ್ ಅಶೋಕ, ಅಳಬೇಡಿ ಸರ್. ರೈಸ್ ಆಫ್ ಅಶೋಕ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಿದೆ. ಯಾಕೆ ಅದು ಅನಿಸ್ತು ಅಂದರೆ, ಅವ್ರನ್ನ ಪ್ರತಿ ಸಲ ಮಾತಾಡುವಾಗಲೂ ಹೇಳ್ತಾರೆ, ಇಲ್ಲ ಇದೇನೋ ಆಗುತ್ತೆ, ಜನ ಬಂದುಬಿಟ್ರೆ ಸಾಕು, ಥಿಯೇಟ್ರಲ್ಲಿ ನೋಡಿಬಿಟ್ರೆ ಸಾಕು ಅಂತ. ಆ ಒಂದು ಹಸಿವಿದೆಯಲ್ಲ ಸರ್, ನಿಜಕ್ಕೂ ಗ್ರೇಟ್ ಅದು. ಆ್ಯಂಡ್ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್? ಎಲ್ಲ ಒಂದು ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ, ಒಂದು ತಂಡಕ್ಕೋಸ್ಕರ. ಆಮೇಲೆ ಅದ್ರ ಹಿಂದ್ಗಡೆ ಸಾವಿರಾರು ರೀಸನ್ಗಳಿರ್ತವೆ ಅಲ್ಲ, ಬೇರೆ ಏನು ಭಾವುಕ ಅಲ್ಲ ನಾನು. ಅಂದರೆ ಸಿನಿಮಾ ಇಷ್ಟು ಮಾಡಿಸ್ಕೊಂತು ಕೆಲಸನ, ಈ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇದೆ ನನಗೆ. ಈ ಸಿನಿಮಾ ಗೆಲ್ಲಬೇಕು ಅನ್ನೋ ನನ್ನ ಆಶಯ. ಅಂದರೆ ಈ ಗೆದ್ದರೆ ತುಂಬ ಜನರ ಎಫರ್ಟು. ಯಾಕೆಂದರೆ ನಾನು ಲಾಸ್ಟ್ ಡೇ ಶೂಟಿಂಗ್ ಮುಗಿಸ್ಬೇಕಾದ್ರೆ ಕೆಲವ್ರದೆಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅವ್ರು ಬಂದು ರಾವ್ಗೋಡ್ಲಲ್ಲಿ ಅಷ್ಟು ಜನ ಇದ್ದರು, ಒಂದು 100 ಜನ ಇದ್ದರು. ಅವತ್ತು ಶೂಟಿಂಗ್ ಮುಗಿಸ್ದಾಗ ಗುಂಡಣ್ಣ ಅಂತ ಒಬ್ಬರು ವಯಸ್ಸಾದವ್ರು ಬಂದ್ಬಿಟ್ಟು, ಗೊತ್ತಿಲ್ಲ ಇದು ಅಷ್ಟು ಕೇಳ್ತೀವಿ ಸಿನಿಮಾ ಅಂದರೆ, ಇದರಲ್ಲಿ ನಾವು ಬಜೆಟ್ಟು ತುಂಬ ಆಲ್ರೆಡಿ ಒಂದಷ್ಟು ಬಜೆಟ್ ಆಗಿತ್ತು, ಇನ್ನೂ ಬಜೆಟ್ ಮಾಡೋಕ್ಕಾಗಿರಲಿಲ್ಲ. ಇದೆಲ್ಲ ಮುಗಿಸಿ ಒಂದು ಸಲ ಗುಂಡಣ್ಣ ಬಂದು ನನ್ನ ಹತ್ರ ಹೇಳಿದ್ರು, ಅಪ್ಪ ನೀನು ಏನು ಕೋಪ ಮಾಡ್ಕೊಂಡಿದ್ಯೋ, ಏನಾಗಿದೆಯೋ, ಎಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದೆಯಾ, ನಿನಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ಅವ್ರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ವಯಸ್ಸಾದವರು ಅವರು, ಒಂದು 70+ ಅವರು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ನನ್ನ ಹಗ್ ಮಾಡಿಕೊಂಡ್ರು. ಅದೊಂಥರ ನಮ್ಮ ತಂದೆ ಸಮಾನ ಅವರು. ಒಂದು ತಂದೆ ಪ್ರೀತಿ ಅದು. ಏನೋ ನನ್ನ ಮಗನಿಗೆ ಒಳ್ಳೇದಾಗಬೇಕು ಅನ್ನೋ ಥರ. ಬಹುಶಃ ಅವ್ರ ಮುಖಾಂತರ ಬಂತು. ನಾನು ತಂದೆನೇ ನೋಡಿದ್ರು ನನ್ನ ಲೈಫಲ್ಲಿ. ನಾನು ನೋಡಿರೋದೇ ತಂದೆನೇ 2 ಸಲ ಅಷ್ಟೇ. ಆ ಥರದ ಆಶೀರ್ವಾದಗಳು ಈ ಸಿನಿಮಾ ತುಂಬ ಇದೆ. ಒಂದು 200-300 ಜನ ತಲೆ ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಇವ್ರ ತಂದೆ ತಾಯಿನೂ ಅಷ್ಟೇ, ನನ್ನ ಫ್ಯಾಮಿಲಿನೂ ಅಷ್ಟೇ, ಆಮೇಲೆ ವಿನೋದ್ ಅವ್ರ ಫ್ಯಾಮಿಲಿನೂ ಅಷ್ಟೇ, ಈ ಕಡೆ ವರ್ಧನ್ ಅವ್ರ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ, ಈ ಕಡೆ ಬೇರೆಯವರೆಲ್ಲ 100 ಜನ ಕಣ್ಣು ತೆರ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಅಂದರೆ ಏನೇನೋ ಹಠಗಳಿದೆ, ಏನೇನೋ ಅವಮಾನಗಳಿದೆ, ಏನೋ ಇದೆ. ಅಂದರೆ ಇದ್ರ ಫ್ಯೂಚರ್ ಅಂದರೆ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ ಐ ಡೋಂಟ್ ನೋ, ಗೊತ್ತಿಲ್ಲ. ಅಂದರೆ ಯಾವಾಗ 2 ಮುಗಿಸ್ತೇನೆ ನಾನು, ಮುಗಿಸೇಬಿಟ್ಟೆ. ಮುಗಿಸಿದ್ದು ಗೊತ್ತಾಗಿಲ್ಲ ನನಗೆ. ಬಟ್ ಇದು ಅಂಥ ದೊಡ್ಡ ಕತೆ, ಅಂಥ ದೊಡ್ಡ ಕ್ಯಾನ್ವಸ್ಸು, ಅದು ಹೊರಬೇಕಾಗಿತ್ತು ನಾನು. ಅಂದರೆ ನಮ್ಮ ಟೀಮಲ್ಲಿ ಏನಾಯಿತು ಅಂತಂದರೆ, ನನಗೀಗ ಸಪ್ತಮಿಯವ್ರು ಬಂದ ಮೇಲೆ ಆ್ಯಕ್ಚುಲಿ ನನ್ನ ಪಬ್ಲಿಸಿಟಿಗೆ ಇದಕ್ಕೆ ತುಂಬ ಸಪೋರ್ಟ್ ಸಿಕ್ತು ನನಗೆ. ಅಲ್ಲಿವರೆಗೂ ಏನಂದ್ರೆ ನಾನು ಒಬ್ಬನೇ ಅಂತ ನೋಡಿ, ರಾತ್ರಿ 4:15ವರೆಗೂ ಟ್ರೈಲರ್ ಕಟ್ ಮಾಡಿದ್ದೀನಿ. ಈಗ 8 ವರ್ಷ ಕಟ್ ಮಾಡಿದ್ದೀವಿ. ಖುಷಿ ಆಗಲಿಲ್ಲ ನಮಗೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಎಲ್ಲೋ ಕತೆ ಬಿಟ್ಕೊಟ್ಬಿಡ್ತೀವಿ, ಅದು ಈಗಲೇ ಬಿಡಬಾರ್ದು. ಒಂದು ಕ್ಯೂರಿಯಾಸಿಟಿ ಅಷ್ಟೇ ಹುಟ್ಟಿಸ್ಬೇಕು ಸಿನಿಮಾದಿಂದ. ಸಿನಿಮಾನೇ ಟ್ರೈಲರ್ ಥರ ಇದೆ, ಅದು ಥಿಯೇಟ್ರಲ್ಲಿ ನೋಡಲಿ, ಇದು ನಮ್ಮ ಆಶಯ. ಇದ್ರ ಮಧ್ಯೆ ಏನು, ಒಂದು ವಾರದಿಂದ ನಮ್ಮ ಮನು ಅನ್ನೋನು ಎಡಿಟ್ರ್ ಪಾಪ, ನಾವು ರೀಕಟ್ ಎಲ್ಲ ಮಾಡಿ ಸೆನ್ಸಾರ್ ಮಾಡಬೇಕಾದ್ರೆ ಅವನು ಯು ಕಾಂಟ್ ಬಿಲೀವ್ 24/7 ನಿದ್ದೆ ಮಾಡ್ತಾ ಇಲ್ಲ. ಅಂದರೆ ಒಂದು 2 ಅವರ್ 3 ಅವರ್ ಮಧ್ಯ ಅರ್ಧ ಗಂಟೆ ನಿದ್ದೆ ಮಾಡ್ಕೋತಾ ಇದ್ದಾನೆ. ಈ ಥರ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಇದೆಯಲ್ಲ, ಈ ಶ್ರಮಗಳಿದೆಯಲ್ಲ, ಇದು ಎಲ್ಲ ಸಿನಿಮಾದಲ್ಲೂ ಇಷ್ಟು ಶ್ರಮ ಕೇಳಲ್ಲ. ಕೆಲವೊಂದು ಸಿನಿಮಾದಲ್ಲಿ ಈ ಥರ ಶ್ರಮ ಕೇಳಲ್ಲ ಯಾರಿಗೂ. ಇದು ಇವ್ರಿಗೂ ಅಷ್ಟೇ. ಇವ್ರಿಗೂ ಹೆಂಗೆ ಅಂತಂದರೆ ಪಾಪ ಯಾವುದಕ್ಕೂ ಇಲ್ಲ ಅನ್ನಲ್ಲ. ಅಂದರೆ ಹೈದ್ರಾಬಾದ್ಗೆ ಹೋಗಬೇಕು, ಈಗ ನೋಡಿ 18ನೇ ತಾರೀಕು
ಟ್ರೈಲರ್ ಲಾಂಚು, 19ಕ್ಕೆ ಇಂಟ್ರ್ಯೂಗಳಿದೆ, 20ಕ್ಕೆ ನಾವು ಹೈದರಾಬಾದ್ ಹೋಗ್ತೀವಿ, 21 ಹೈದರಾಬಾದಲ್ಲಿ ಇರ್ತೀವಿ, 22ಕ್ಕೆ ವಾಪಸ್ ಬರ್ತೀವಿ, 22ಕ್ಕೆ ಬಂದರೆ ಒಂದು ದಿವಸ ಗ್ಯಾಪ್ ಇದೆ, 23, 24 ಚೆನ್ನೈ ಇದೆ, 25ಕ್ಕೆ ಪ್ರೀಮಿಯರ್ ಇದೆ, 26ಕ್ಕೆ ಹೈದರಾಬಾದ್ ಹೋಗ್ತೀವಿ ಮಾರ್ನಿಂಗ್ ಹೈದರಾಬಾದ್ ಫ್ಲೈಟ್ ಹಾಕೊಂಡು ಅಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮುಗಿಸ್ತೀವಿ, 26 ಸಂಜೆ ಬರ್ತೀವಿ, ಸಂಜೆ ಬಂದು 27 ಮಾರ್ನಿಂಗ್ ಇಲ್ಲಿ ಶೋ, 28ಕ್ಕೆ ಹೈದರಾಬಾದ್ ಹೋಗ್ತೀವಿ, 29 ಚೆನ್ನೈಗೆ ಹೋಗ್ತೀವಿ. ಹಿಂಗೆ ನಾವು ಶುರು ಮಾಡಿ ಪ್ರಮೋಷನ್ನ ಹೆಚ್ಚು ಕಡಿಮೆ 1 ತಿಂಗಳಾಯಿತು. ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಮತ್ತು ಚೆನ್ನೈಗೆ ಹೋದ್ವಿ, ಅಲ್ಲಿ ಇವೆಂಟ್ ಮಾಡಿದ್ವಿ, ಅಲ್ಲಿ ಮುಗಿಸ್ಕೊಂಬಂದ್ವಿ. ಆದರೆ ಹಿಂಗೆ ಒಂಥರ ಫಿಸಿಕಲಿ ಮೆಂಟಲಿ ಎಲ್ಲ ಒಂಥರ ಕೆಲವೊಂದು ಸಲ ಪ್ಯಾನಿಕ್ ಆಗ್ಬಿಡುತ್ತೆ ನನಗೆ. ಅಂದರೆ ನಾನು ಕೂತ್ಕೊಂಡಿದ್ರು ನಾ ಎಲ್ಲಿ ಕೂತಿದ್ದೀನಿ, ಯಾಕೆ ಕೂತಿದ್ದೀನಿ ಏನೂ ಗೊತ್ತಾಗ್ತಾ ಇರಲ್ಲ, ಅಷ್ಟು ಶ್ರಮ ಕೇಳ್ತಾ ಇದ್ದೆ. ಅಂದರೆ 3 ಲ್ಯಾಂಗ್ವೇಜು ಅಂತಂದಾಗ ನಿಮಗೆ ತುಂಬ ಕೇಳುತ್ತೆ. ಯಾಕೆಂದರೆ 3 ಲ್ಯಾಂಗ್ವೇಜಲ್ಲಿ ನೀವು ಗೆದ್ದಿರೋ ಹೀರೋ ಆಗ್ಬಿಟ್ರೆ ಆಲ್ರೆಡಿ, ತೆಲುಗುನಲ್ಲಿ ಏನೋ ನಾನು ಗೆದ್ದಿರೋ ಹೀರೋ ಅಥವಾ ತಮಿಳಲ್ಲಿ ಗೆದ್ದಿರೋ ಹೀರೋ ಅಂದರೆ ಒಂದು ಈವೆಂಟ್ ಮಾಡಿದ್ರೆ ಸಾಕು. ಬಟ್ ನಾನು ಹೊಸಬ ಅಲ್ಲಿಗೆ, ನನ್ನ ಜೊತೆಗೆ ಸಾತಿರೋದೇ ಸಪ್ತಮಿ ಅವರು. ಬಿಕಾಸ್ ಆಫ್ ಕಾಂತಾರ ಇರೋದ್ರಿಂದ ಅವ್ರಿಗೊಂದು ಫೇಮ್ ಇದೆ ಅಲ್ಲಿ. ಒಂದು ಅಡ್ವಾಂಟೇಜ್ ಏನಂದರೆ ನನ್ನ ಲೂಸಿಯಾ ಫೇಮ್ ಒಂದು ವರ್ಕ್ ಆಗ್ತಾ ಇದೆ ಅಲ್ಲಿಗೆ. ಅಂದರೆ ಲೂಸಿಯಾ ಹೀರೋಯಿನ್ ಅನ್ನೋದು ಅದು ಜನಕ್ಕೆ ಗೊತ್ತಿಲ್ಲ, ಅದು ಇಂಡಸ್ಟ್ರಿ ಅವ್ರಿಗೆ ಗೊತ್ತು. ಟೆಕ್ನಿಷಿಯನ್ಸ್ ಸಿನಿಮಾ ನೋಡಿದ್ದಾರೆ, ಸಿನಿಮಾ ಪ್ರೇಮಿಗಳು ನೋಡಿದ್ದಾರೆ, ಬಟ್ ಏನು ಯೂಸ್ ಆಗಿ ಮಾಸ್ ಆಡಿಯನ್ಸ್ ನೋಡಿಲ್ಲ ಅದನ್ನು. ತೆಲುಗು ತಮಿಳಲ್ಲಿ ಎಲ್ಲ ಟೆಕ್ನಿಷಿಯನ್ ಆರ್ಟಿಸ್ಟ್ಗಳಿಗೂ ಗೊತ್ತು ಇದೊಂದು ಲೂಸಿಯಾನ್ ಸಿನಿಮಾ ಇದೆ, ಪ್ರೆಸ್ನವ್ರಿಗೆ ಗೊತ್ತು. ಈ ಒಂದು ನಾನು ಕೌಂಟ್ ಮಾಡ್ಬೇಕಾದ್ರೆ ಅದೇ ಕೌಂಟ್ ಮಾಡಿದ್ದು. ಅಂದರೆ ನಾನು ತೆಲುಗಿಗೆ ಹೋಗ್ತೀನಿ, ತಮಿಳಿಗೆ ಹೋಗ್ತೀನಿ, ಈ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂದಾಗ ಏನೇನು ಪ್ಲಸ್ ಪಾಯಿಂಟ್ ಇದೆ, ಹೆಂಗೆ ರೀಚ್ ಮಾಡ್ಬೋದು ಅಂತಂದಾಗ ಒಂದು ಪಾಯಿಂಟ್ ಫಸ್ಟು ಲೂಸಿಯಾ ಅನ್ನೋದೊಂದು ಇದೆ, ಇನ್ನೊಂದು ಪಾಯಿಂಟು ಸಪ್ತಮಿ. 2 ಪಾಯಿಂಟ್ ನಮ್ಮ ಹತ್ರ ಇರೋದು, 2 ಇರೋದು ನಮ್ಮ ಹತ್ರ ಸೇಲ್ ಮಾಡೋಕ್ಕೆ. ಇನ್ನು ಹೆಂಗೆ ಸೇಲ್ ಮಾಡ್ತೀವಿ ಸಿನಿಮಾನ? ಇದು ಶುರುವಾದಾಗ ನನಗೆ ಒಂದೊಂದಿದೆ ಅಂದರೆ ಫಸ್ಟು ಸಿನಿಮಾ ಮುಗಿಸೋಣ, ಚೆನ್ನಾಗಿ ಮಾಡೋಣ, ಅಂದರೆ ಎಲ್ಲರೂ ಮೆಚ್ಚೋ ಥರ ಸಿನಿಮಾ ಮಾಡೋಣ. ಫಸ್ಟು ಸಿನಿಮಾನ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಆರ್ಟಿಸ್ಟ್ಗಳಿಗೆ ತೋರಿಸೋಣ, ಒಂದ್ಸಲ ಕೂತ್ಕೊಂಡು ನೋಡಲಿ ಏನಂತಾರೆ ಅಂತ. ಫಸ್ಟ್ ಟೈಮ್ ತೋರಿಸ್ದಾಗ SRV ಥಿಯೇಟ್ರಲ್ಲಿ ಇವ್ರ ತಂದೆ, ಇವ್ರ ತಾಯಿ, ಇವ್ರ ತಂಗಿ ಸಪ್ತಮಿ ಅವ್ರನ್ನ ಬಿಡಿ, ಅವ್ರು 3 ಜನರದ್ದು ಒಂದೇ ಒಪಿನಿಯನು. ನಾವು ಈ ಪ್ರಪಂಚದೊಳಗೆ ಕಳೆದೋದ್ವಿ, ಆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಗೊತ್ತೇ ಆಗಲಿಲ್ಲ. ಏನಾದ್ರು ಕರೆಕ್ಷನ್ ಹೇಳ್ತೀರಾ ಅಂದರೆ ಏನು ಹೇಳೋದು, ನಾವೇ ಮುಳುಗೋಗಿದ್ವಿ ಅಲ್ಲಿ ಅಂತ, ಸಿನಿಮಾ ಮುಗ್ದಿದ್ದೇ ಗೊತ್ತಾಗಲಿಲ್ಲ ಅಂತ. ಆ ಒಂದು ಯಾವಾಗ ನನಗೆ ಈ ಒಂದು ಶಕ್ತಿ ಸಿಕ್ತೋ ನಾನು ಮತ್ತೆ ಎದ್ದೆ. ಎಸ್ ಇದೆ ಇದರಲ್ಲಿ ಸ್ಟೋರಿಲಿ ಕಟ್ ಮಾಡಿದ್ವಿ, ಒಂದು 5 ನಿಮಿಷದ್ದು ಸಿನಿಮಾನ ಕಟ್ ಮಾಡಿ ಕಳಿಸ್ತೇನೆ ನಾನು. ತೆಲುಗುನಲ್ಲಿ ಗೊತ್ತಿರುವಂಥ ನನ್ನ ಫ್ರೆಂಡ್ಸ್ಗಳ ಮುಖಾಂತರ ನನಗೆ ಗೊತ್ತಿರುವಂಥ ಡಿಸ್ಟ್ರಿಬ್ಯೂಟರ್ಗಳು ಕಳಿಸ್ತೆ. ಅವರು ಸ್ಟೋರಿಲಿ ನೋಡಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತಂದರು. ಅವಾಗ ಸಿನಿಮಾ ತೊಗೊಂಡೋದೆ, ಸಿನಿಮಾ ತೋರಿಸ್ದೆ. ಅವರು ಸಿನಿಮಾ ನೋಡಿ ಕಳೆದೋದ್ರು. ಮಿನಿಮಮ್ 200 ಥಿಯೇಟ್ರ್ ಮಾಡ್ಕೊಡ್ತೀನಿ ಅಂತಂದರು. ಅವರು ಒಂದು 60 ಸಿನಿಮಾ ರಿಲೀಸ್ ಮಾಡಿದ್ದಾರೆ. ₹1 ನಮ್ಮ ಕಡೆಯಿಂದ ಆಗ್ತಾಯಿಲ್ಲ. ಎಲ್ಲ ಪಬ್ಲಿಸಿಟಿ, ರಿಲೀಸು ಎಲ್ಲ ಅವ್ರದ್ದೇ. ನಾವು ಜಸ್ಟ್ ಹೋಗಿ ಬರೋದಷ್ಟೇ, ಈವೆಂಟ್ಗಳು ಮಾಡೋದಷ್ಟೇ. ತಮಿಳಲ್ಲಿ ಸಿನಿಮಾ ನೋಡಿ ಯಾವ ಲೆವೆಲ್ಗೆ ಅಂದರೆ ಫಸ್ಟ್ ಹಾಫ್ ಮುಗಿದ ತಕ್ಷಣ ಡಿಸ್ಟ್ರಿಬ್ಯೂಟರ್ಗಳು ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ಕಣ್ಣಲ್ಲಿ ನೀರು ಹಾಕೊಂಡು ಆಚೆಗೆ ಬಂದು ಹಗ್ ಮಾಡ್ಕೊಂಡು ನನ್ನ ಆ ಎಕ್ಸ್ಪ್ರೆಷನ್ ನಾನು ಬಹುಶಃ ನಾನು ಎಲ್ರಿಗೂ ಫೋನ್ ಮಾಡಿಬಿಟ್ಟೆ, ಸಪ್ತಮಿ ಅವ್ರಿಗೆ, ನನ್ನ ಫ್ರೆಂಡ್ಸ್ಗಳಿಗೆ, ಆಮೇಲೆ ನಮ್ಮ ಮನೆಯವ್ರಿಗೆ, ಆಮೇಲೆ ನಮ್ಮ ಸಿನಿಮಾ ಟೀಮ್ನವ್ರಿಗೆ. ಎಲ್ಲ 10 ನಿಮಿಷ ನಾನು ಫಸ್ಟ್ ಹಾಫ್ ಮುಗಿದ ಮೇಲೆ ಫೋನ್ ಮಾಡಿ ಆಚೆ ಕಡೆ ನಾನು ಮಾತಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ, ಎಕ್ಸೈಟಾಗಿ. ಹಿಂಗಾಯ್ತು ನನ್ನ ಕೈಯೆಲ್ಲ ರೋಮ ಎಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ನನಗೆ. ಅಂದರೆ ಅಷ್ಟು ಖುಷಿ ಆಗ್ಬಿಟ್ಟಿದೆ. ಓಕೆ ನಾನು ಸಾರ್ಥಕ ಆಯಿತು, ನಾವು ಮಾಡಿದ ಪಟ್ಟ ಕಷ್ಟಕ್ಕೆ ಒಂಥರ ಪ್ರತಿಫಲ ಸಿಗ್ತಾ ಇದೆ. ಆಮೇಲೆ ಅವರು ಫೋನ್ ಮಾಡಿ ಆಮೇಲೆ ಒಂದು ಮಾತು ಹೇಳಿದ್ರು ಅವರು, 200 ಥಿಯೇಟ್ರ್ ಬೇಕಾ, 250 ಥಿಯೇಟ್ರ್ ಬೇಕಾ ನಿಮಗೆ ತಮಿಳ್ನಾಡಲ್ಲಿ, ನಾನು ಮಾಡ್ಕೊಡ್ತೀನಿ. ಪಬ್ಲಿಸಿಟಿ ಏನು ಬೇಕೋ, ನಿಮ್ಮ ಈವೆಂಟು ನಾವು ಮಾಡ್ತೀವಿ, ನೀವು ಫ್ಲೈಟಲ್ಲಿ ಬರೋದು ನಾವು ಮಾಡ್ತೀವಿ, ಪ್ರತಿಯೊಂದು ನಾವು ಮಾಡ್ಕೊಡ್ತೀವಿ. ಇದು ಸಿನಿಮಾ ಗೆಲುವು ಅಷ್ಟೇ ಸರ್. ಆದರೆ ಈಗ ನಮ್ಮ ಹತ್ರ ಅಂತೂ ಸೀರಿಯಸ್ಸಾಗಿ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ, ಓಪನ್ ಆಗಿ ಬೋಲ್ಡಾಗಿ ಹೇಳ್ಬೇಕು ಅಂದರೆ, ನಾವು ಈಗ ತೆಲುಗುಗೆ ರಿಸ್ಕ್ ತಗೊಂಡು 2 ಕೋಟಿ ಇನ್ವೆಸ್ಟ್ ಮಾಡಿ ಅಲ್ಲಿ ರಿಲೀಸ್ ಮಾಡೋಕೆ 1 ಕೋಟಿ 2 ಕೋಟಿ ಬೇಕು, ಪಬ್ಲಿಸಿಟಿ ಎಲ್ಲ ಸೇರಿದ್ರೆ. ಈಗ ತಮಿಳಿಗೆ 2 ಕೋಟಿ ಬೇಕು. ಈಗ 4 ಕೋಟಿ ಇನ್ವೆಸ್ಟ್ ಮಾಡಿ ತಗೊಳ್ಳೋ ರಿಸ್ಕು ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಈಗ ಇದ್ದಿದ್ದು ಒಂದೇ ದಾರಿ ನನಗೆ ದೊಡ್ಡವ್ರು ಯಾರು ಪರಿಚಯ ಇಲ್ಲ. ನನಗೆ ಪರಿಚಯ ಸಣ್ಣ ಪುಟ್ಟವ್ರು ಅಷ್ಟೇ. ಈ ಸಣ್ಣ ಪುಟ್ಟವ್ರು ಇಟ್ಕೊಂಡು ನಂದೊಂದು ಸಿನಿಮಾ ಇಟ್ಕೊಂಡು ಎಲ್ಲರನ್ನೂ ಕರ್ಕೊಂಡು ನಾನು ಫಸ್ಟಿಂದ ಹೇಳ್ತಾ ಬರ್ತೀನಿ, ತಮಿಳು ಮಾಡ್ತೀವಿ, ತೆಲುಗು ಮಾಡ್ತೀವಿ, ತಮಿಳು ಮಾಡ್ತೀವಿ, ತೆಲುಗು ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ನಾನು ಇದಾಗುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ಸಬ್ಜೆಕ್ಟ್ ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ವಿಷನ್ ಬರ್ದಾಗ ಇದಾಗುತ್ತೆ, ಹಂಗೆ ಹೋಗುತ್ತೆ ಅಂತ ಅನಿಸ್ತಾ ಇತ್ತು ಅಷ್ಟೇ. ನಾನು ನಂಬ್ತಾ ಇದ್ದೆ, ನನಗೆ ನಾನು ನಂಬ್ಕೋತಾ ಇದ್ದೆ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಂಬ್ತಾ ಸುಳ್ಳನ್ನು ನಂಬಿಡ್ತೀವಿ ನಾವು. ಅಂದರೆ ಆಮೇಲೆ ನನಗೆ ಅರ್ಥ ಆಗುತ್ತೆ ಅಂದರೆ, ಇದೇನು ನಾನು ಸುಮ್ಮನೆ ಏನೋ ಒಂಥರ ನನ್ನಷ್ಟು ನಾನು ಮಾತಾಡ್ಕೋತಾ ಇದ್ದೀನ, ಇದನ್ನು ತಮಿಳು ತೆಲುಗು ಮಾಡ್ತೀನಿ ಅಂತ. ಆಮೇಲೆ ನಗೆ ಪಾಟ್ಲಿಗೆ ಬಂದ್ಬಿಡ್ತೀನ, ಮೀಡಿಯಮ್ ಮುಂದ್ಗಡೆ, ಜನಗಳ ಮುಂದ್ಗಡೆ, ಇವನು ಬೇಕಿತ್ತ ಅನ್ನೋ ಥರ ಬಂದ್ಬಿಡುತ್ತಾ. ಇವೆಲ್ಲ ರನ್ ಆಗ್ತಾಯಿತ್ತು ನನಗೆ. ಬಟ್ ಆದರೂ ಎಲ್ಲ ಒಂದು ಕಡೆ ನನ್ನನ್ನು ನಾನು ನಂಬ್ಕೊಂಡು ಸ್ಟ್ರಾಂಗ್ ಆಗುತ್ತೆ, ಯಾಕಾಗಲ್ಲ, ಆಗುತ್ತೆ ಅಂತ ನಂಬ್ಕೊಂಡು ಬಂದೆ. ಅದು ಇವತ್ತು ಆಗಿದೆ. ಆ್ಯಂಡ್ ಆ ತೆಲುಗು ತಮಿಳದು ಡಿಸ್ಟ್ರಿಬ್ಯೂಟರ್ಗಳದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುತ್ತೆ ನಿಮಗೆ, ಅಂದರೆ ಅವ್ರ ರಿಯಾಕ್ಷನ್ಗಳು ಅವ್ರು ನೋಡಿರೋದು. ಪಿಕ್ಚರ್ ಹಿಟ್ಟಾಗಲಿಲ್ಲ ಅಂತಂದರೆ ನಾನು ಪುನಃ ಪ್ರೆಸ್ ಮೀಟಿಗೆ ಬರ್ತೀನಿ, ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ನಾನು ನಿಮಗೆಲ್ಲ ಹೇಳ್ತೀನಿ, ಈ ಸಿನಿಮಾ ಯಾಕೆ ಹಿಟ್ಟಾಗಲ್ಲ ನೋಡಿ ಅಂತ. ಅಂದರೆ ಸಿನಿಮಾ ನೋಡಿದ್ಮೇಲೆ ಅಷ್ಟು ಎಕ್ಸೈಟ್ ಆಗಿದ್ರು ಅವರು. ಆ್ಯಂಡ್ ತಮಿಳಲ್ಲೂ ಅಷ್ಟೇ ಒಬ್ಬ ದೊಡ್ಡ ಒಬ್ಬ ಸಣ್ಣ ಡಿಸ್ಟ್ರಿಬ್ಯೂಟರ್ ಬಂದಿದ್ರು. ಅವ್ರು ನೋಡಿ ಅವರು ಓಕೆ ಸರ್ ನಾವು ಮಾಡ್ತೀವಿ ಸರ್ ಅಂತ ತೊಗೊಂಡ್ಬಿಟ್ರು ಅವರು. ಅದಾದಮೇಲೆ ಇನ್ನೊಂದು ಸಲ ಸಿನಿಮಾ ಬೇರೆಯವ್ರು ತೋರಿಸಿದ್ವಿ. ಅವರು ತುಂಬ 1000 ಕೋಟಿಗಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದು, ಇದ್ರದ್ದೇನು ಖರ್ಚು ವೆಚ್ಚ ಬರುತ್ತೋ ಯಾವುದನ್ನು ಬಿಟ್ಬಿಟ್ಟು ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ. ಈ ಸಿನಿಮಾ ಹಿಟ್ಟು ಫ್ಲಾಪ್ ಅದೆಲ್ಲ ನೀವು ಸೈಡ್ ಇಟ್ಬಿಡಿ. ನನಗೆ ಇಷ್ಟ ಆಗಿದೆ ಸಿನಿಮಾ, ಈ ಸಿನಿಮಾ ಸೂಪರ್ ಹಿಟ್ ಆಗಬೇಕು.
ಅದಕ್ಕೇನು ಬೇಕು ಪೇಪರ್ ಆ್ಯಡು ಇನ್ನೊಂದು ಮತ್ತೊಂದು ತಮಿಳ್ನಾಡಲ್ಲಿ ಗಿಟೌಟ್ಸ್ ಏನು ಬೇಕು ನಿಮಗೆ ಪ್ರತಿಯೊಂದು ನಾನು ಮಾಡ್ತೀನಿ ಸರ್, ನೀವು ನೆಮ್ಮದಿಯಾಗಿರಿ ಅಂತಂದರು. ಅದು ನಮಗಿವತ್ತು ಒಂಥರ ಖುಷಿ, ಸಿಕ್ಕಾಪಟ್ಟೆ ಶಕ್ತಿ ಬಂದಿದೆ. ಅವ್ರ ಎಫರ್ಟ್ಗಾಗಲಿ, ನನ್ನ ಎಫರ್ಟ್ಗಾಗಲಿ, ನಮ್ಮ ತಂಡದ ಎಫರ್ಟ್ಗಾಗಲಿ ಎಲ್ಲದಕ್ಕೊಂದು ಸಾರ್ಥಕ ಮನೋಭಾವ. ನಾಳೆದು ಬಿಡಿ, ಫ್ರೈಡೇದು ಬಿಡಿ, ಫ್ರೈಡೇನ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ, ಅದು ಬಿಡಿ ಜನದ ಕೈಗೆ. ನನಗೆ ನಂಬಿಕೆ ಇದೆ, ಏನಂದರೆ ಖಂಡಿತ ಗೆಲ್ತೀವಿ ಅಂತ ನಂಬಿಕೆ ಇದೆ ನನಗೆ. ಆದರೆ ಈಗ ಸಿಕ್ಕಿದೆಯಲ್ಲ ನಮಗೆ, ಈ ಇನಿಷಿಯಲ್ ಸ್ಟೇಜಲ್ಲಿ ಸಿಕ್ಕಿರೋ ರಿಯಾಕ್ಷನ್ಸ್ ಇದೆಯಲ್ಲ, ಇದು ನಮಗಿನ್ನೂ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಪಾಪ ಅವರು ನಿದ್ದೆನೇ ಮಾಡಿಲ್ಲ, ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ, ಅದೆಲ್ಲ ಬರ್ತಾ ಇದ್ದಾರೆ, ಅವ್ರ ಶೂಟಿಂಗು ಇನ್ನೊಂದು ಮತ್ತೊಂದು, ಅವರು ನಿದ್ದೆ ಮಾಡಿಲ್ಲ, ಈ ಕಡೆ ನಾನು ನಿದ್ದೆ ಮಾಡ್ತಾ ಇಲ್ಲ. ರಾತ್ರಿ 4 ಗಂಟೆಗೆ ನಾನು ಎಲ್ರಿಗೂ ಮೆಸೇಜ್ ಆಗ್ತೇನೆ, ನಿಮ್ಗೆ ಇಂಟರ್ವ್ಯೂಗೆ 12 ಗಂಟೆ ಬರಬೇಕಾಗಿತ್ತು. ಆ್ಯಕ್ಚುಲಿ 4:15 5 ಗಂಟೆ ಮಲಗಿದ್ದು ನಾನು. ಅವಾಗ ವಾಯ್ಸ್ ಮೆಸೇಜ್ ಆಗ್ತಿದೆ ದಿಲೀಪ್ಗೆ, ದಿಲೀಪ ಟ್ರೈಲರ್ ಇವಾಗ ಮುಗೀತು, ಮಲಗ್ತಾ ಇದ್ದೀನಿ, ನನಗೆ 12 ಗಂಟೆಗೆ ಬರೋಕ್ಕಾಗಲ್ಲ, ಫುಲ್ ನಿದ್ದೆಗಂಡು ಕಾಣಿಸುತ್ತೆ, ಎದ್ದೇಳೋಕ್ಕಾಗಲ್ಲ, ನಾನು ಮಲ್ಕೋತೀನಿ. ಯಾಕಂದರೆ 3 ದಿವಸದಿಂದ ನಾನು 4 ಗಂಟೆ 3 ಗಂಟೆ ಹಿಂಗೆ ಮಲಗ್ತಾ ಇದ್ದೀನಿ. ನನ್ನ ಲೈಫಲ್ಲೇ ನಾನು ಆ ಥರ ಎದ್ದವನಲ್ಲ. ನಾನು ಮಲ್ಕೊಂಡ್ರೆ 10 ಗಂಟೆಗೆ, ನಾನು ನೆಕ್ಸ್ಟ್ ಡೇ ಎದ್ದೇಳದೆ 8 ಗಂಟೆಗೆ. 8 ಅವರ್ ನಿದ್ದೆ ಬೇಕೇ ಬೇಕು ನನ್ನ ಬಾಡಿಗೆ, ಇಲ್ಲ ವರ್ಕೇ ಆಗಲ್ಲ. ಅದು ವರ್ಕ್ ಆಗುತ್ತೆ ಅಂತ ಗೊತ್ತಾಗಿದ್ದೆ ಇವಾಗ ನನಗೆ. ನಾನು 4 ಅವರ್ ಮಲಗಿದ್ರು ನಾನು ಎದ್ದೇಳು ಆರಾಮಾಗಿ ಇರ್ಬೋದು ಅಂತ ಗೊತ್ತಾಗಿದ್ದೆ ಇವಾಗ ನನಗೆ. ಈ ಸಿನಿಮಾ ಹಂಗೆ ಮಾಡಿದೆ. ನೀವು ಮಾತಾಡುವಾಗ ಇಲ್ಲಿ ಗಂಟ ಬರ್ತಾ ಇದೆ ಅಳು. ಅಷ್ಟು ಅದು ಗೊತ್ತಾಗ್ತಿದೆ ನಿಮ್ಮ ಮಾತುಗಳಲ್ಲಿ. ನಿಮಗೆ ಇವ್ರ ಜೊತೆ ಜಾಯಿನ್ ಆದಾಗ ಹೇಗೆ ಅನಿಸ್ತು, ಈಗ ಇವ್ರ ಮಾತುಗಳನ್ನು ಕೇಳುವಾಗ, ಆ್ಯಂಡ್ ನಾವು ಗಮನಿಸ್ತಾ ಇದ್ದೀವಿ ನೀವು ಹೇಗೆ ಓಡಾಡ್ತಿದ್ರ ಅವ್ರ ಜೊತೆ, ಪ್ರತಿಯೊಂದು ಕಡೆಯೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ, ನನ್ನ ಸಿನಿಮಾ ಅಂತ ನಿಂತ್ಕೋತಿದ್ದೀರಾ. ಇವಾಗ ಹಂಗಿಲ್ಲ, ನಾವು ನೋಡ್ದಂಗೆ ಕೆಲ ಹೀರೋಯಿನ್ಗಳು ಆಯ್ತಾ ಮುಗೀತಾ ಅಷ್ಟೇ ಅನ್ನೋ ಥರ ಇರ್ತಾರೆ. ಬಟ್ ನೀವು ಹಂಗೆ ಮಾಡ್ತಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಅದರೊಳಗೆ ಏನಿದೆ, ಅವ್ರ ಎಫರ್ಟ್ ಏನು, ಇಡೀ ನಿಮ್ಮ ಎಫರ್ಟ್ ಏನು ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಮ್ಯಾಮ್? ಅಂದರೆ ಖುಷಿ ಇದೆ, ಪ್ರತಿಯೊಬ್ಬರು ತಂಡದಲ್ಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇರೋದು. ಅಯ್ಯೋ ಬಿಡಪ್ಪ ಏನೋ ಆಗುತ್ತೆ, ಸಿನಿಮಾ ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ ಅಂತ ಬಿಟ್ಬಿಟ್ರೆ ಅಷ್ಟೇ. ಆದರೆ ಏನಂದರೆ ಅವ್ರು ಬಿಟ್ಟರೆ ಇನ್ನೊಬ್ರು ಯಾರೋ ಬರ್ತಾರೆ ಆ ಜಾಗಕ್ಕೆ ತುಂಬಕ್ಕೆ, ಬಟ್ ಯಾರೂ ಅದು ಮಾಡ್ತಾ ಇಲ್ಲ. ನಾನು ಸಿನಿಮಾ ಇದನ್ನ ಲಾಸ್ಟ್ವರೆಗೂ 27th ನಮ್ಮ ಕೈಲಿ ಎಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೋ ನಾವು ಮಾಡೋಣ, ಇರೋದು ಇನ್ನೊಂದು 2 ವಾರ ಅಷ್ಟೇ, 2 ವಾರ ಅದು 10 days ಇದೆ ಸಿನಿಮಾ ರಿಲೀಸ್ಗೆ. ಅಷ್ಟು ನಾವು ಎಷ್ಟು ಪುಷ್ ಮಾಡೋಕ್ಕಾಗುತ್ತೋ, ಎಷ್ಟು ಅದನ್ನು ರೀಚ್ ಮಾಡ್ಸೋಕ್ಕಾಗುತ್ತೋ ಜನಕ್ಕೆ, ಅದನ್ನು ನಾವು ಮಾಡೋಣ ಅನ್ನೋ ಅದು ಒಂದೇ ಇಂಟೆನ್ಷನ್ ಇರೋದು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ, ತುಂಬ ಕ್ರಿಸ್ಪ್. ಅಂದರೆ ಎಲ್ಲೂ ಸಿನಿಮಾದಲ್ಲಿ ಲ್ಯಾಗ್ ಅನಿಸಿಲ್ಲ, ತುಂಬ ಕ್ರಿಸ್ಪಾಗಿ ಎಡಿಟ್ ಆಗಿದೆ. ಆ ಊರು ಏನು ತೋರಿಸಿದಾರಲ್ಲ ಭಾಳ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಊರನ್ನ, ಕ್ಯಾರೆಕ್ಟರ್ಸ್ನಾಗಿರ್ಬೋದು. ಯಾಕಂದರೆ ನಂಗೆ ಮುಂಚೆ ಶೂಟ್ ಆಗಿರೋದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತೂ. ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗಲೇ ನಾನು ಇಡೀ ಸಿನಿಮಾ ನೋಡಿದ್ದು, ಯಾಕಂದರೆ ನನ್ನ ಪೋರ್ಷನ್ ಶೂಟ್ ಆಗಿದ್ದು ನನಗೆ ಅದು ಮಾತ್ರ ಗೊತ್ತು. ಅದು ಬಿಟ್ಟು ಮುಂಚೆ ಶೂಟ್ ಆಗಿರೋದು ಅಥವಾ ನಾನು ಇಲ್ಲದೇ ಇದ್ದಾಗ ಶೂಟ್ ಆಗಿರೋ ಪೋರ್ಷನ್ಸು ಅದ್ರ ಬಗ್ಗೆ ನನಗೇನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದರಲ್ಲೊಂದು ಡ್ರೀಮ್ ಸೀಕ್ವೆನ್ಸ್ ಬರುತ್ತೆ ವಿಲ್ಲನ್ದು, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಡ್ರೀಮ್ ಸೀಕ್ವೆನ್ಸು ಒಂಥರ ಅದು ವಿಜುವಲೈಸೇಷನ್ ಏನಿದೆ ಆ ಡ್ರೀಮ್ ಸೀಕ್ವೆನ್ಸ್ದು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನಮ್ಮಪ್ಪ ಅದನ್ನ ಹೇಳ್ತಾ ಇದ್ರು, ಅಂದರೆ ಅದು ಅವ್ರ ತಲೆಯಲ್ಲಿತ್ತು ಆ ಡ್ರೀಮ್ ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅದು ನೀವು ಒಂದ್ಸತಿ ಅನಿಸುತ್ತೆ, ಓ ಅಂದರೆ ಈ ಕಾರಣ ಇದು ಏನಕ್ಕಾಯ್ತು ಅದು ಡ್ರೀಮ್ ಸೀಕ್ವೆನ್ಸು ಅಂತ. ಅದಲ್ಲದೆ ಅವರು ಸಂಪತ್ ಸರು ಅವರು ಇಡೀ ಕ್ಯಾರೆಕ್ಟರ್ನ ಅವ್ರು ತೊಗೊಂಡಿದ್ದಾರೆ. ನನಗನ್ನಿಸ್ತು ಈ ಥರ ನಿಜವಾಗ್ಲೂ ಯಾವಾಗಲಾದರೂ ಒಂದು ಕ್ಯಾರೆಕ್ಟರ್ ಈ ಥರ ಒಂಥರ ಅದ್ರ ಆ ಕ್ಯಾರೆಕ್ಟರಲ್ಲಿ ಒಂದು ಏನೋ ಒಂದು ವಿಲ್ಲನ್ ಅಂತ ಕ್ಯಾರೆಕ್ಟರ್ ಬಂದಾಗ ಯೂಶಲಿ ಏನಾಗುತ್ತೆ, ವಿಲ್ಲನ್ನ ಒಂಥರ ದೊಡ್ಡದಾಗಿ ತೋರಿಸ್ತಾರೆ ಏನೋ ಒಂಥರ. ಈ ಕ್ಯಾರೆಕ್ಟರ್ ಆ ಥರ ಅಲ್ಲ, ಬಟ್ ಆ ಕ್ಯಾರೆಕ್ಟರಲ್ಲಿ ಅದು ನೋಡಿದ್ರೆ ಗೊತ್ತಾಗುತ್ತೆ. ಒಂಥರ ಬ್ಯೂಟಿಫುಲ್ ಆಗಿದೆ ಆ ವಿಲ್ಲನ್ ಕ್ಯಾರೆಕ್ಟರ್, ಮಾತಾಡೋ ರೀತಿ ಆಗಿರ್ಬೋದು, ಅವ್ರು ಅದನ್ನು ತಗೊಂಡಿರೋ ರೀತಿ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಶೋಕ ಅನ್ನೋ ಪಾತ್ರ ಎಷ್ಟು ಚೆನ್ನಾಗೆ ಊರವ್ರ ಜೊತೆ ಆಗಿರ್ಬೋದು, ಮಿಂಗಲ್ ಆಗೋ ರೀತಿ ಆಗಿರ್ಬೋದು, ಆಮೇಲೆ ಕೆಲ್ಸದ ಮೇಲಿರೋ ಭಕ್ತಿ ಆಗಿರ್ಬೋದು, ಏನಕ್ಕೆ ಅಶೋಕ ಅನ್ನೋ ಪಾತ್ರಕ್ಕೆ ಅದು ಅಷ್ಟು ಇಂಪಾರ್ಟೆಂಟು. ಬಿ ಸುರೇಶ್ ಸರ್ ಕ್ಯಾರೆಕ್ಟರು, ಎಲ್ಲರೂ ಪಾತ್ರನೂ ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ, ನಾನು ಅಂದರೆ ಸಿನಿಮಾ ನೋಡಬೇಕಾದ್ರೆ ನೋಟಿಸ್ ಮಾಡ್ತಾ ಹೋಗಿದ್ದು ಎಷ್ಟೊಂದು ಜನ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದ್ದಾರೆ ಸಿನಿಮಾದಲ್ಲಿ. ಅಂದರೆ ನಾವೇನಿವಾಗ ಜೂನಿಯರ್ ಆರ್ಟಿಸ್ಟ್ಸ್ ಅಂತೀವಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಅಲ್ಲ, ಅವ್ರನ್ನೂ ಬಿಡಿ, ನೆಕ್ಸ್ಟು ಜೂನಿಯರ್ ಆರ್ಟಿಸ್ಟ್ ಅಂತ ಇವಾಗ 2 ದಿನ 3 ದಿನಕ್ಕೆ ಬರ್ತಾರೆ. ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ ಇದೆ. ಆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸಲ್ಲೂ ಒಂದಿಷ್ಟು ಕ್ಯಾರೆಕ್ಟರ್ಸು ಸ್ಕ್ರೀನ್ ಮೇಲೆ ಒಂದೊಂದ್ಸತಿ ತುಂಬ ಪ್ರಾಮಿನೆಂಟಾಗಿ ತೋರಿಸ್ತಾರೆ ಅವರನ್ನು. ಅದಾದ್ಮೇಲೆ ಏನಕ್ಕೆ ಆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರಲ್ಲಿ ಎಸ್ಟಾಬ್ಲಿಷ್ ಆದರು, ಏನಕ್ಕೆ ಆ ಪಾತ್ರನ ತೋರಿಸಿದ್ರು ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ ಅದಕ್ಕೊಂದು ಎಂಡ್ ಇದೆ.
ಸ್ಟೋರಿಲಿ. ನನ್ಗೆ ಅದು ನಾನು ನೋಟಿಸ್ ಮಾಡಿದಾಗ ಭಾಳ ಖುಷಿ ಆಯಿತು. ಇಲ್ಲ ಯಾರನ್ನೋ ಕರ್ಕೊಂಡು ಬಂದು ಸುಮ್ಮನೆ ಇಲ್ಲಿ ಏನೋ ಮಾಡಬೇಕು ಅಂತ ತೋರಿಸಿಲ್ಲ, ಅಥವಾ ಸ್ಕ್ರೀನಲ್ಲಿ ಸ್ಪೇಸ್ ಫಿಲ್ ಮಾಡಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದು ತೋರಿಸಿಲ್ಲ ಪಾತ್ರನ ಅಂತ. ರೈಟಿಂಗ್ ನೀಟಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಒಂದು ನೀಟ್ ಸ್ಟೋರಿ. ನನ್ಗೆ ಅದು ತುಂಬ ಇಷ್ಟ ಆಯಿತು ಸಿನಿಮಾ ನೋಡಿದಾಗ. ಎಲ್ಲೂ ಸಿನಿಮಾದಲ್ಲಿ ಓವರ್ ಆಗೇನೋ ತೋರಿಸ್ಬೇಕು ಆ ಥರ ಏನೂ ಇಲ್ಲ. ಒಂದು ಊರಲ್ಲಿ ಒಂದು ನಡೆಯೋಂಥ ಒಂದು ಕತೆ, 2 ಊರು ನಾವು ಅಂದರೆ ಅಂಬಿಕಾ ಒಂದು ಊರು ಮತ್ತು ಅಶೋಕ ಅವ್ರ ಒಂದು ಊರು. ಸೊ ಆ ಊರು ಮಧ್ಯ ನಡೆಯೋಂಥ ಒಂದು ಕತೆ, ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಸು ಪ್ರತಿಯೊಬ್ಬರೂ ಅಂದರೆ ಆ 70s ಎರಲ್ಲಿ ಯಾರ್ಯಾರು ಇದ್ದರು ಅದನ್ನ ನೋಡಿದ್ರು ಊರನ್ನ ಆ ಟೈಮಲ್ಲಿ, ಅವ್ರು ಎಲ್ರಿಗೂ ರಿಲೇಟ್ ಆಗುತ್ತೆ. ಯಾಕಂದರೆ ಅವ್ರು ನೋಡಿರ್ತಾರೆ ಸುತ್ತಮುತ್ತ ಆ ಥರ ಕ್ಯಾರೆಕ್ಟರ್ಸ್ನ ನೋಡಿರ್ತಾರೆ. ಅವ್ರು ಚಿಕ್ಕವ್ರು ಇರ್ತಾರಲ್ಲ, ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಜ್ಞಾಪಕ ಇರ್ತಿಲ್ಲ, ಯಾರೋ ಒಬ್ರು ತಾತ ಇದ್ರಲ್ಲ, ವೈಟ್ ಕೂದಲು ವೈಟ್ ಗಡ್ಡ ಇತ್ತಲ್ಲ, ಯಾವಾಗಲೂ ಅದೇ ಥರ ಬಟ್ಟೆ ಹಾಕೊತಾ ಇದ್ರಲ್ಲ ಅಂತ. ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ಕಾಣಿಸುತ್ತೆ, ಅದನ್ನೆಲ್ಲ ರೀಕಾಲ್ ಮಾಡ್ಬೋದು. ಇವಾಗ ಎಲ್ರಿಗೂ ತೋರಿಸ್ಬೋದು, ನೋಡಿ ಊರು ಹಿಂಗೆ ಇರೋದು, ಮುಂಚೆ ಹಿಂಗೆ ರಂಗೋಲಿ ಬಿಡ್ತಾ ಇದ್ವಿ ಮನೆ ಮುಂದೆ ಈ ಥರ, ಎಲ್ರೂ ನೀರು ಹಾಕ್ತಾ ಇದ್ವಿ, ಸೆಗಣಿ ಸಾರಿಸ್ತಾ ಇದ್ರು, ಅದನ್ನೆಲ್ಲ ತೋರಿಸ್ತಾರೆ. ಮತ್ತೆ ಆ ಕಾಲದಲ್ಲಿ ಮದ್ವೆ ಅಂತ ಆದಾಗ ಊರೂರವರೇ ಸೇರ್ಕೊಳ್ಳೋರು ಮದ್ವೆ ಮಾಡಕ್ಕೆ, ಯಾರೋ ಆಚೆಯಿಂದ ಬಂದು ಊಟ ಮಾಡ್ತಾ ಇರ್ಲಿಲ್ಲ, ಆ ಥರ ಏನಿರ್ಲಿಲ್ಲ. ನಮ್ಮಮ್ಮ ಹೇಳಿದ್ರು, ಅಂದ್ರೆ ನಾವು ಅದು ಶೂಟ್ ಮಾಡ್ಬೇಕಾದ್ರೆ ಕಲ್ಯಾಣವೇ ಗೌರಿ ಅಮ್ಮ ಹೇಳೋರು, ಹೌದು ಹಿಂಗೆ ಮಾಡ್ತಾ ಇದ್ದಿದ್ದು. ಹಿಂದೆ ಅದು ಎಲ್ಲಿ ಕೂರಿಸ್ತಾ ಇದ್ರಲ್ಲ ಹುಡ್ಗ ಹುಡ್ಗಿನ, ಅಲ್ಲಿ ಶಾಸ್ತ್ರ ಮಾಡ್ಬೇಕಾದ್ರೆ ಹಿಂಗೆ ಬರೆಯೋರು. ನನಗೆ ಜ್ಞಾಪಕ ಇದೆ, ನಾನು ಚಿಕ್ಕವಳಿದ್ದಾಗ ನಾನು ಊರಲ್ಲಿ ಮದುವೆ ಹೋಗ್ಬೇಕಾದ್ರೆ ಈ ಥರ ಡ್ರಾಯಿಂಗ್ ಎಲ್ಲ ಮಾಡೋರು ಮನೇಲಿ. ಯಾಕಂದ್ರೆ ಮದುವೆ ಮನೆ ಅಂತ ತೋರಿಸ್ಬೇಕಿತ್ತಲ್ಲ, ಸುಣ್ಣ ಹಾಕಿ ಫಸ್ಟ್ ಕ್ಲೀನ್ ಹಾಕಿ ಕಲರ್ಗಳು ತಗೊಂಡ್ ಬಂದು ಫಿಲ್ ಮಾಡೋರು. ಆ ಥರ ಹೆಸರು ಅಷ್ಟೇ, ಬರಿಬೇಕಾದ್ರೆ ಯಾರ್ಯಾರ್ದು ಮದುವೆ ಆಗ್ತಾ ಇದೆಯಲ್ಲ ಆ ಹೆಸರು ಅದೇ ರೀತಿ ಬರ್ದಿದ್ದಾರೆ. ಕಲ್ಯಾಣವೇ ಗೌರಿ ಸಾಂಗಲ್ಲಿ ಅದೆಲ್ಲ ಇದೆ. ಸೊ ಅಮ್ಮ ಹೇಳೋರು ಹಿಂಗೆ ಆಗ್ತಾ ಇದ್ದಿದ್ದು, 3 ಜನ ಎಲ್ಲ ಬರೋರು, ಅವ್ರ ಮನೆ ಮದುವೆ ಅಂತಾನೆ ಎಲ್ಲ ಅಡ್ಗೆ ಮಾಡೋರು, ಎಲ್ಲ ಮಾಡೋರು. ಹಾಗೆ ಅಂದ್ರೆ ಇಡೀ ಸಿನಿಮಾ ಹಂಗೆ ತಗೊಂಡೋಗಿದ್ದಾರೆ. ಸೊ ನನ್ಗದು ತುಂಬಾ ನಂಗೆ ಇಷ್ಟ ಆಯ್ತು. ಇವ್ರು ಹೇಳಿದ್ದು ಪಾಯಿಂಟ್ಗಳಲ್ಲಿ ನಾನೊಂದು ಕೆಲವೊಂದು ಸೇರಿಸ್ಬೇಕು. ಆಕ್ಚುಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಅದು. ಅಂದರೆ ಈ ಡ್ರೀಮ್ ಸೀಕ್ವೆನ್ಸ್ ಬಗ್ಗೆ ಅವ್ರು ಹೇಳಿದ್ರು. ಆ ಡ್ರೀಮ್ ಸೀಕ್ವೆನ್ಸ್ ಶೂಟ್ ಮಾಡಿದ್ದ ಅವತ್ತು 24 hours ಶೂಟಿಂಗ್ ಅವತ್ತು ನಿದ್ದೆ ಇಲ್ಲ ಯಾರಿಗೂ. ಅಂದರೆ ಇಡೀ ರಾತ್ರಿ ಇದ್ದಿರ್ಬೇಕು ಫುಲ್ಲು. ರಾತ್ರಿ ಏನಾಯ್ತು, 100 ಜನಕ್ಕೆ ತಲೆ ಬಡಿಸಿದ್ವಿ ರಿಯಲ್ ಆಗಿ. ಅದು ಒಂದೇ ಶಾಟ್ಗೆ 100 ಜನಕ್ಕೆ ತಲೆ ಬಡಿಸಿದ್ವಿ. ಅದು ನಡೆಯೋ ಸೀಕ್ವೆನ್ಸು ಸಿನಿಮಾದಲ್ಲಿ ಬರೀ 30 ಸೆಕೆಂಡ್ ಅಷ್ಟೇ ಬರೋದು ಆ ಸೀಕ್ವೆನ್ಸು. ಆ ತಲೆ ಬಡಿಸಿದಾಗ ಏನಾಯ್ತು, ಎಲ್ಲ ಓಡಬೇಕು. ಅಂದರೆ ಮಳೆ ಬಂದಿದೆ, ಫುಲ್ಲು ಇದು ಮುಳ್ಳಿದೆಯಾ ಏನಿದೆಯಾ ಗೊತ್ತಿಲ್ಲ, ಬರಿಗಾಲಲ್ಲಿ ನೋಡಬೇಕು, ಕತ್ಲು ಕಂಪ್ಲೀಟ್ಲಿ ಮಧ್ಯರಾತ್ರಿ ಶೂಟ್ ಮಾಡ್ತಿದ್ವಿ. 11:30ವರೆಗೂ ಮಳೆ, ಹೆವಿ ಮಳೆ. ನಾನು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಆಗೋಯ್ತು, ಏನು ಗುರು ಮಳೆ ಬಂದ್ಬಿಡ್ತಲ್ಲ ಅಚ್ಚೆ ಅಂದ್ಕೊಂಡು ಭಾಳ ಬೇಜಾರಾಗಿ ಕೂತಿದ್ದೆ. ಅಂದರೆ ನಮಗೆ 1 ರೂಪಾಯಿ ಇಂಪಾರ್ಟೆಂಟು. ಓಕೆ, ಅಷ್ಟು ಖರ್ಚು ಮಾಡಿದ್ದೀವಿ. ಅದು ಒಂದು ಸಣ್ಣ ಸೀಕ್ವೆನ್ಸ್ 30 ಸೆಕೆಂಡ್, ಹೆಚ್ಚು ಕಡಿಮೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ಓಕೆ, ಎಷ್ಟೋ ಲಕ್ಷ ಖರ್ಚು ಮಾಡಿದ್ದೀವಿ ಅದಕ್ಕೆ. ಬಟ್ ಮಳೆ ಬಂದ್ಬಿಡ್ತು. ಮಳೆ ಬಂದಾಗ ಈಗ ಆಲ್ರೆಡಿ ಬಜೆಟ್ ಹಾಕಿದ್ದೀವಿ ನಾವು, ಪ್ರೊಡ್ಯೂಸರ್ ಒಂದು ಬಜೆಟಿಂಗ್ ರೆಡಿ ಆಗಿದೆ, ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಇಷ್ಟಿದೆ ಅಂತಿದೆ ನಮಗೆ. ಆ ಬಜೆಟ್ ಮೀರಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅವತ್ತಿನ ಬಜೆಟ್ ಫುಲ್ ಹೊರಟೋದ್ರೆ ಹಾಕಿರೋದು ಮುಗೀತು ನಮ್ಮ ಕತೆ. ಇನ್ನೊಂದ್ಸಲ ಆ ಸೀಕ್ವೆನ್ಸ್ ಶೂಟ್ ಮಾಡೋಕ್ಕಾಗಲ್ಲ ನನಗೆ. ನಾನು ನೇಚರಲ್ಲಿ ಬೇಡ್ತಾ ಇದ್ದೆ, ಯಾಕಪ್ಪ ಎಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿ ಮಾಡ್ತಾ ಇರೋದು ನಿಂಗೆ ಇಷ್ಟ ಇಲ್ವೋ ಅನ್ನೋ ಥರ ನಾನು ನೇಚರ್ನ ಬೇಡ್ತಾ ಇದ್ದೆ. ಮಳೆ ನಿಲ್ತು. 11:00ವರೆಗೆ ಆ ಹುಡುಗರಿಗೆ ಏನು ಗೊತ್ತಾ, ಎಲ್ಲ ಬಾಡಿ ಫಿಟ್ ಆಗಿರೋರು ಬೇಕಿತ್ತು ನಮಗೆ. ಎಲ್ಲರೂ ಕರೆಸಿ ಚೆಕ್ ಮಾಡಿ ನಮ್ಮ ಹುಡುಗರು ಅವ್ರನ್ನ ರನ್ ಮಾಡಿಸಿದ್ದಾರೆ. ಫಸ್ಟ್ ಸ್ಲೋಲಿ ರನ್ ಮಾಡಿಸಿ ಸಂಜೆಯಿಂದ ಅವ್ರನ್ನ ಪ್ರಿಪೇರ್ ಮಾಡಿಕೊಂಡು, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರಬೇಕು, ಅವ್ರು ಹೆಂಗೆ ನಿಂತ್ಕೋಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅವ್ರು ಹೆಂಗೆ ರನ್ ಮಾಡಬೇಕು, ಅವ್ರು ಹೆಂಗೆ ಕಿರ್ಚ್ಕೊಂಡು ಓಡಬೇಕು, ಅವ್ರಿಗೆ ನಾನು ರಿಯಲಿ ಪಾಪ ಅವ್ರು ಯಾರ್ಯಾರು ಮಾಡಿದಾರೋ ಅವ್ರಿಗೆ, ಅವರೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಪಾಪ, ಅವ್ರಿಗೆಲ್ಲ ರಿಯಲಿ ಥ್ಯಾಂಕ್ಸ್. ಯಾಕಂದ್ರೆ ಅಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ನಾವು ಹೇಳ್ತೀವಿ ಬರೀ ನಮ್ಮನ್ನು ಮಾತ್ರ ನಾವು ಇದು ಮಾಡ್ಕೋತಾ ಇರ್ತೀವಿ. ಅಂದರೆ ಒಂದು ಸಿನಿಮಾಗೆ ಅಂತ ಇಷ್ಟು ಜನ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದಾದಮೇಲೆ ಇವ್ರು ಹೇಳ್ದಂಗೆ ಇನ್ನೊಂದು ಸೀಕ್ವೆನ್ಸ್ ಬಂತು, ಯಾವುದೋ ಟೆಂಡರ್ ಸೀಕ್ವೆನ್ಸು. ಅಲ್ಲೂ ಅಷ್ಟೇ, ಅಂದರೆ ಆ ಕೂಲಿಯವ್ರ ಥರ ಇರಬೇಕು, ಪ್ರತಿಯೊಬ್ಬರು ಹಿಂಗೆ ಇರಬೇಕು, ಆ ಎಕ್ಸ್ಪ್ರೆಷನ್ ಬೇಕು. ಒಂದು ಶಾರ್ಟಲ್ಲಿ ಒಬ್ಬ ಹಿಂಗೆ ನೋಡಿದ್ರು ಅದು ವರ್ಕ್ ಆಗಲ್ಲ. ನಾನು ಹಿಂಗೆ ತಿರುಗಿ ನೋಡೋರಿಗೆ ಅಂತಿದ್ದೆ, ನಾನು ಇಲ್ಲೇ ನೋಡಿ ಅಂತ ಹೇಳ್ತಿದ್ದೆ. ನಾನು ಅಂತ ಎಷ್ಟೇ ಸಲ ಕೇಳಿಸಿದ್ರು ಯಾರು ಬೇಜಾರು. ಕಡೆಗೆ ನಾನು ಒಂದೇ ಮಾತು ಕೇಳಿದ್ದು, ಎಲ್ಲ ಮುಗಿದ್ಮೇಲೆ ಪ್ರತಿ ದಿವಸ ಸಾರಿ ಕೇಳ್ತಿದ್ದೆ. ಸಾರಿ, ಕ್ಷಮೆ ಇರಲಿ, ನನ್ನ ಸ್ಥಿತಿ ಹೆಂಗಿದೆ, ನಾನು ಚೆನ್ನಾಗಿ ಮಾಡಲೇಬೇಕು, ಎಕ್ಸ್ಟ್ರಾ ನಾನು ಇನ್ನೊಂದು ಕಾಲ್ ಶೀಟ್ ತಗೊಳಕ್ಕಾಗಲ್ಲ, ಇದಕ್ಕೋಸ್ಕರ ಮುಂದೂಡೋಕ್ಕಾಗಲ್ಲ. 32 ಡೇಸ್ ಶೆಡ್ಯೂಲ್ ಹಾಕಿದ್ದೀನಿ, ಆ 32 ಡೇಸಲ್ಲಿ ಮುಗಿಸ್ಲೇಬೇಕು ನಾನು. ಸಾರಿ ನಿಮಗೆಲ್ಲ, ನೀವೆಲ್ಲ ವಯಸ್ಸಾದವ್ರು ಇದ್ದೀರಾ, ದೊಡ್ಡವ್ರು ಇದ್ದೀರಾ, ನಾನು ಚಿಕ್ಕವನು, ನಿಮಗೆಲ್ಲ ಅನ್ನಕ್ಕೆ ರೈಟ್ಸ್ ಇಲ್ಲ, ನನಗೆ ಕ್ಷಮಿಸ್ಬಿಡಿ ಅಂತ ಪ್ರತಿ ದಿವಸ ಕೇಳ್ತಿದ್ದೆ. ಅವರಷ್ಟೇ ಖುಷಿಯಾಗಿ ಹೋಗೋರು ಮನೆಗೆ, ಅವರಷ್ಟೇ ಹೇಳ್ತಿದ್ದು, ಬರ್ತಿದ್ರು ಸೆಲ್ಫಿ ತೊಗೊಳೋರು, ಸರ್ ಸೆಲ್ಫಿ ಕೊಟ್ಬಿಡಿ ಸಾಕು, ಎಷ್ಟು ಚೆನ್ನಾಗಿ ನಮ್ಗೆ ನಡ್ಸ್ಕೊಂಡ್ರಿ ಸರ್, ಎಷ್ಟು ಚೆನ್ನಾಗಿ ಕಡೆಯಲ್ಲಿ ಸಾರಿ ಕೇಳಿದ್ರಿ ಸರ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸರ್, ನಮ್ಗೆ ಅರ್ಥ ಆಗುತ್ತೆ ಸರ್. ಅದೊಂದು ಸೀಕ್ವೆನ್ಸ್ ನಾನು ನೆನಪಿರೋದು. ಪಂಜ್ ಸೀನ್ ಅಂದರೆ ಹೀರೋದೊಂದು ಮೊನೋಲಾಗ್ ಇಲ್ಲ, ರಾವ್ಗೋಡ್ಲಲ್ಲಿ ಮಾಡಿದ್ವಿ ಪಂಜ್ ಸೀನು. ಅಂದರೆ ಇದು ಡ್ರೀಮ್ ಸೀಕ್ವೆನ್ಸ್ ಅಲ್ಲ, ಇನ್ನೊಂದು ನಾನು ಮಾತಾಡ್ತೀನಿ. ಆ ಸೀಕ್ವೆನ್ಸ್ ಎಲ್ಲ ಜೂನಿಯರ್ ಆರ್ಟಿಸ್ಟ್ಗಳು
ಅವರು ರಿಯಲಿಸ್ಟಿಕ್ಕಾಗಿ ರಿಯಾಕ್ಷನ್ ಕೊಡಬೇಕು. ಅವರು ನಾವು ಫಸ್ಟ್ ಫೀಡ್ ಮಾಡಿದ್ವಿ, ನೋಡಿ ಸಿಚುವೇಶನ್ ಹಿಂಗಿದೆ, ಹೀರೋ ಈ ಪರಿಸ್ಥಿತಿನಲ್ಲಿ ಇದ್ದಾನೆ, ಈ ಊರಲ್ಲಿ ಇಷ್ಟು ಸಮಸ್ಯೆ ಇದೆ, ಹಿಂಗೆಲ್ಲ ಇದೆ. ಜೂನಿಯರ್ ಆರ್ಟಿಸ್ಟ್ಗಳಿಗೆ ಯಾರು ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಬನ್ನಿ ಹಿಂದೆ ನಿಂತ್ಕೊಳ್ಳಿ ಹೋಗಿ ಅಂತಂತಾರೆ. ಅವ್ರಿಗೆ ಫೀಡ್ ಮಾಡ್ಬೇಕು ನಾವು. ಅವ್ರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್. ಅದೇನಾಗುತ್ತೆ ಪಾಪ ಅವ್ರಿಗೆ ಫೀಡ್ ಮಾಡಲ್ಲ ಹೇಳ್ದಂಗೆ, ಅವ್ರಿಗೆ ಆಮೇಲೆ ಬೈತಾರೆ. ಹಂಗಲ್ಲ, ಅವ್ರು ನಾನೇನ್ ಮಾಡಿದೆ, ಕಥೆನೇ ಎಕ್ಸ್ಪ್ಲೈನ್ ಮಾಡಿದೆ. ಈ ಕಥೆ ಹಿಂಗೆ, ಅಶೋಕ ಈ ಸಮಸ್ಯೆಲಿದ್ದಾನೆ, ಈ ಸಮಸ್ಯೆಗೆ ನಿಮ್ ರಿಯಾಕ್ಷನ್ ಹಿಂಗ್ ಬೇಕಿಲ್ಲಿ, ನೀವೆಲ್ಲ ಸಮಸ್ಯೆಲಿದ್ದೀರಾ, ಈ ಸಮಸ್ಯೆನ ಹೆಂಗ್ ಫೇಸ್ ಮಾಡೋದು ಅನ್ನೋ ರಿಯಾಕ್ಷನ್ ಬೇಕು. ಅದೊಂದು ಸೀಕ್ವೆನ್ಸ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಸಿನಿಮಾಗೆ. ಆ ಸೀಕ್ವೆನ್ಸು ಸಖತ್ತ ಮಾಡಿದ್ರು ಎಲ್ರು. ಸೂಪರ್. ಅಂದ್ರೆ 100 ಜನ ಜೂನಿಯರ್ ಆರ್ಟಿಸ್ಟ್ ಬಂದು ತಲೆ ಬೋಡ್ಸ್ಕೊಂತೀವಿ ಅಂದ್ರೆ, ಯಾಕಂದ್ರೆ ತುಂಬಾ ಜನ ಜೂನಿಯರ್ ಅನ್ಸುತ್ತಲ್ಲ ಸರ್, ಅವರೆಲ್ಲ ಪ್ರತಿದಿನ ಜೂನಿಯರ್ ಆರ್ಟಿಸ್ಟ್ ಬೇರೆ 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 ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ. ಅವರು ಅದನ್ನ ಬಿಟ್ಟು ಅವ್ರ ತಲೆ ಬೋಳ್ಸ್ಕೊಂಡ್ರು ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಒಂದಿಷ್ಟು ದಿನ ಅವ್ರಿಗೆ ಆ ಕೆಲಸ ಇರಲ್ಲ. ಹೌದು, ಅದ್ ಒಂದಿನದ ಪೇಮೆಂಟ್ ಅವ್ರಿಗೆ. ಆದ್ರೂ ಬಂದು ಅಷ್ಟ್ ಜನ ತಲೆ ಬೋಳ್ಸ್ಕೊಂಡು ಅಂದ್ರೆ ಅಟ್ಲೀಸ್ಟ್ 1 ತಿಂಗಳು ಅವ್ರಿಗೆ ನೆಕ್ಸ್ಟ್ ಇನ್ನೇನು ಮಾಡಕ್ ಆಗಲ್ಲ. ಆ ತರ ಕ್ಯಾರೆಕ್ಟರ್ ಇದ್ರೆ ಏನೋ ಪರವಾಗಿಲ್ಲ, ಇಲ್ಲ ಅಂದ್ರೆ ಅವ್ರು ಒಂದ್ ತಿಂಗಳು ಇರ್ಲೇಬೇಕು ಹಂಗೇನೆ. ಯಾಕೆ ಸರ್ ಈ ಸಿನಿಮಾದ ಅಶೋಕ ಅಷ್ಟು ಕಾಟ ಕೊಟ್ಬಿಟ್ಟ ಅಂತ ಹೇಳಿ? ಸಿನಿಮಾದಲ್ಲಿರೋ ಅಶೋಕ ಮೇ ಬಿ ಯಾವ ಜರ್ನಿ ತುಂಬಾ ಈಸಿ ಇದ್ರೆ ಬೆಲೆ ಗೊತ್ತಾಗಲ್ಲ ಅಂತ. ಅಶೋಕ ನಿಜವಾದ ಅಶೋಕದ್ದು ಹಂಗೆ ಅಲ್ವಾ ಪಾಪ, ಅಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ಲಾಸ್ಟ್ ಅಲ್ಲಿ ಬುದ್ಧ ನನಗೆ ಇದಾಗಲ್ಲ. ನನ್ನ ಲೈಫಲ್ಲೂ ಆಗಿದೆ, ಊಟದಾಗಿಂದ ಅದೇ ಸಮಸ್ಯೆ. ಅದು ಮಾಡ್ತಾ ಫೇಸ್ ಮಾಡ್ತಾ ಎಲ್ಲ ಮುಗಿಸಿ ಬಂದ್ಮೇಲೆ ಏನು ಗೊತ್ತಾ, ಎಲ್ಲ ಹೀರೋ ಆಯಿತು, ಅಚೀವ್ ಮಾಡಿದೆ, ಬರೀ ಸ್ಟ್ರಸ್ಸು ಸುಸ್ತಲ್ಲೇ ಬಂದು ಕಡೆಗೆ ಒಂದ್ಸಲ ನಿಂತ್ಕೊಂಡಾಗ ನನಗೆ ಅನಿಸ್ತೈತೆ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದೆಯಾ, ನಿನಗೆ ಅಂತ ಏನು ಮಾಡ್ತಾ ಇದೆಯಾ, ಯಾಕೆ ಬೇಕೇ ಬೇಕು, ಅದಾಗಬೇಕು, ನಿಂತೋಗಿತ್ತೆ, ಇನ್ನೆಲ್ಲ ಇಂಡಸ್ಟ್ರಿಲಿ ಮಾತಾಡಿತು, ಇಲ್ಲಪ್ಪ ಇದು ಮುಗ್ದೋಯ್ತು ಅನ್ನೋ ರೇಂಜಿಗೆ ನಿಂತಿತ್ತು. ಆದರೂ ಇಲ್ಲ ನಾನು ಮಾಡ್ತೀನಿ, ಇದನ್ನ ನಿಲ್ಲಿಸ್ತೀನಿ ಅಂತ. ಆ ಮಕ್ಕಳ ಮುಖ ನೋಡಿದಾಗ ನನಗೆ ವಿನೋದ್ ಸರ್ದು, ವರ್ಧನ್ ಅವರು ಪ್ರೊಡ್ಯೂಸರ್ ಅವ್ರ ಮುಖ ನೋಡಿದಾಗ ಹೆಂಗೆ ನಾನು ಬಿಟ್ಕೊಡೋಕೆ ಮನಸ್ಸಾಗುತ್ತೆ. ಆಮೇಲೆ ಇಷ್ಟು ಜನರ ಎಫರ್ಟು, ಅವರೆಲ್ಲ ಗಡ್ಡ ಬಿಟ್ಕೊಂಡು ತಲೆ ಬಿಡಿಸ್ಕೊಂಡು ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ನನ್ನ ಲೈಫಲ್ಲಿ ಈ ಥರದೊಂದು ಪಾತ್ರ ಮಾಡ್ತೀನಿ ನಾನು ಅಂದ್ಕೊಂಡಿರಲಿಲ್ಲ. ಅಂಥ ಪಾತ್ರ ಬಿಟ್ಟು ಹೆಂಗೆ ಬಿಡಲಿ, ಇನ್ನೊಂದ್ಸಲ ನನ್ನ ಲೈಫಲ್ಲೇ ಸಿಗಲ್ಲ, ಚಾನ್ಸೇ ಇಲ್ಲ ಈ ಪಾತ್ರ. ಈ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಲೈಫ್ ಇರೋವರೆಗೂ ನನಗೆ ಇದು ಬೆಸ್ಟ್ ಸಿನಿಮಾ. ನಾನು ಮಾಡಿರೋದು ನನ್ನ ಕರಿಯರಲ್ಲಿ ಇದೇ ನನಗೆ ಬೆಸ್ಟ್ ಸಿನಿಮಾ. ಲೂಸಿಯನೂ ಅಲ್ಲ, ಇನ್ನೊಂದು ಅಲ್ಲ. ಬಿಕಾಸ್ ಅಲ್ಲೊಂದು ವ್ಯಕ್ತಿತ್ವ ಇದೆ, ಕ್ಯಾರೆಕ್ಟರ್ ಇದೆ. ಹೆಂಗೆ ಬಿಡಲಿ ಈ ಸಿನಿಮಾನ? ನನ್ನ ಫ್ಯಾಮಿಲಿ ಇದೆ ಹಿಂದ್ಗಡೆ, ಅವರು ಎಲ್ಲರೂ ಎಫರ್ಟ್ ಹಾಕಿದ್ದಾರೆ. ನಾನು ಒಬ್ಬರಿಂದ ಆಗಿರಲ್ಲ ಸಿನಿಮಾ. ಅವರು ಹಗಲು ರಾತ್ರಿ ನನ್ನ ಸ್ಟ್ರೆಸ್ ನೋಡಿರ್ತಾರೆ, ನನ್ನ ನಿದ್ದೆಗಿಟ್ಟಿರೋ ದಿನಗಳು ನೋಡಿರ್ತಾರೆ, ಅವ್ರಿಗೂ ಸ್ಟ್ರೆಸ್ ಆಗಿರುತ್ತೆ, ಅವ್ರಿಗೂ ಬೇಜಾರಾಗಿರುತ್ತೆ. ನನ್ನ ಸ್ನೇಹಿತರುಗಳು ಜೊತೆ ನಿಂತವರು, ಆಮೇಲೆ ನೀವೆಲ್ಲ ಎಸ್ಪೆಷಲಿ ಫಾರ್ ಮೀ, ನೀವೆಲ್ಲ ನಿಂತು ರೀತಿ ಇದೆಯಲ್ಲ ನನಗೆ. ಪ್ರತಿಯೊಬ್ಬರು ಮೀಡಿಯಾದವರು ಇವತ್ತು ಅಷ್ಟೇ ಎಷ್ಟು ಸ್ಟೋರಿ ಮಾಡಿದ್ದೀರಾ ಅಶೋಕನ ಮೇಲೆ, ಎಷ್ಟು ಜನ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ಐಡಿಯಾಸ್ಗಳು ಕೊಟ್ಟಿದ್ದೀರಾ ನನಗೆ, ಹಿಂಗೆ ಮಾಡಿ ಈ ಸಿನಿಮಾ ಗೆಲ್ಲಬೇಕು ಅಂತ. ಎಷ್ಟು ಜನ ನನ್ನ ಜೊತೆ ನಿಂತ್ಕೊಂಡಿದ್ದೀರಾ. ಎಲ್ಲ ಎಡಿಟರ್ಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಸತೀಶ್ ಅವ್ರ ಸಿನಿಮಾ ಗೆಲ್ಲಿ ಮಾಡಿಕೊಡ್ರಿ, ಅವ್ರಿಗೇನು ಕಮರ್ಷಿಯಲ್ಲು ಪೇಮೆಂಟ್ಗಳು ತುಂಬ ತೊಗೊಳಕ್ಕೆ ಹೋಗ್ಬಿಡ್ರಿ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡ್ರಿ, ಹುಡುಗ ಬೆಳೀಲಿರಿ. ಈ ಪ್ರೀತಿ ಇದೆಯಲ್ಲ, ಇಷ್ಟು ಜನ ಎಲ್ಲ ಹಿಂಗೆ ನಿಂತ್ಕೊಂಡಾಗ ಹೆಂಗೆ ನಾನು ಬಿಟ್ಬಿಟ್ಟು ಹೊಟ್ಟೋಗ್ಲಿ, ಆಗಲ್ಲ ಅಂತ ಕೈ ಕಟ್ಕೊಂಡು ಹೆಂಗೆ ಹೊಟ್ಟೋಗ್ಲಿ. ನನಗೆ ಇನ್ನೊಂದು ಅಯೋಗ್ಯ ಇದೆ, ಇನ್ನೊಂದು ಸಿನಿಮಾ ಬರುತ್ತೆ, ಮತ್ತೊಂದು ಸಿನಿಮಾ ಬರುತ್ತೆ, ಬಿಡಿ. ಈಗ ತಮಿಳಲ್ಲಿ ಒಂದು ಸಿನಿಮಾ ಸೈನ್ ಮಾಡಿದ್ದೀನಿ, ಇದೆಲ್ಲ ಇದೆ. ಆದ್ರೆ ಈ ಅಶೋಕನ ನಾನು ಬಿಡಕ್ಕಾಗಲ್ಲ. ಇಲ್ಲ ಸರ್, ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಅಂತ ಯಾಕೋ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ಏನು ಗೊತ್ತಾ ಸರ್, ನನಗೆ ಆ್ಯಕ್ಚುಲಿ ನೀವು ಹೇಳಿದ್ರಿ ಮಾತು ಚೆನ್ನಾಗಿ ಆಡಿದ್ರಿ ಅಂತ. ನನಗೆ ಇವ್ರು ಪ್ರತಿ ಸಲ ಮಾತಾಡುವಾಗ, ಈ ಸಿನಿಮಾದ ಬಗ್ಗೆ ಮಾತಾಡುವಾಗ ಅಥವಾ ಎಲ್ಲೋ ಮಾತಾಡುವಾಗೆಲ್ಲ ಅನ್ನಿಸ್ತಾ ಇತ್ತು, ಇಲ್ಲ ಇದಕ್ಕೆ ಗೆಲುವು ಬೇಕು, ಇಲ್ಲ ಈಗ ಎಲ್ಲರಿಗೂ ಹೇಳೋರು, ನಮಗೂ ಹೇಳೋರು, ಎದೆ ತಟ್ಟಿ ಹೇಳ್ತೀನಿ, ಈಗಷ್ಟೇ ಹೇಳಿದ್ರು ಅವ್ರು ಮೀಸೆ ತಿರುಗಿಸಿ ಹೇಳ್ತೀನಿ, ಲೋಕಿ ಮೀಸೆ ತಿರುಗಿಸಿ ಹೇಳ್ತೀನಿ ನೋಡು ಅಂತ. ಹಂಗೆ ಅವ್ರಿಗೆ ಕಾನ್ಫಿಡೆಂಟ್ ಇದೆಯಲ್ಲ, ಆ ನೋವಲ್ಲೂ ಆ ಕಾನ್ಫಿಡೆಂಟಲ್ಲಿ ಹೇಳ್ತಿರಲ್ಲ, ಇದು ಗೆಲ್ಲುತ್ತೆ ಸರ್, ಗೆಲ್ಲಿಸ್ತಾರೆ. ಏನೇ ಮಾಡಿದ್ರು ಅಭಿಮಾನಿಗಳಿಗೋಸ್ಕರ, ಅಭಿಮಾನಿಗಳ ಚಪ್ಪಾಳೆಗೋಸ್ಕರ. ನಾನು ಯೋಚನೆ ಮಾಡೋಕ್ಕಾಗಲ್ಲ, ನಂದು ಇಷ್ಟೇ, ನನ್ನ ಕರ್ತವ್ಯ 27th 27th ಅಲ್ಲ, ಸಿನಿಮಾ ಥಿಯೇಟ್ರಲ್ಲಿರೋರ್ಗು ಇದಕ್ಕೋಸ್ಕರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ನೋಡಿ ಅಂತ ಹೇಳೋದು ನನ್ನ ಕೆಲಸ. ಓಕೆ, ಆ ಕೆಲಸ ನಾನು ಮಾಡ್ತೀನಿ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ವರ್ಕಿನ ಬಗ್ಗೆ, ನಾನು ಪಟ್ಟಿರೋ ಕಷ್ಟ ಬಿಟ್ಬಿಡಿ, ನನ್ನ ಪ್ರಾಮಾಣಿಕತೆ ಬಗ್ಗೆ, ಅಥವಾ ನನ್ನ ಶಿಸ್ತಿನ ಬಗ್ಗೆ, ಅಥವಾ ನಮ್ಮ ಟೀಮನ್ನ ನಾನು ನೋಡ್ಕೊಂಡಿರೋದ್ರ ಬಗ್ಗೆ, ಎಲ್ರಿಗೂ ನಾನು ರೆಸ್ಪೆಕ್ಟ್ ಮಾಡೋದ್ರ ಬಗ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಮನಸ್ಸಲ್ಲಿ ಎಲ್ಲ ಗೊತ್ತು ನನಗೆ. ನನ್ನ ಕ್ರಿಟಿಕ್ ಮಾಡೋಕ್ಕೆ ಯಾರೂ ಬೇಕಾಗಿಲ್ಲ, ನಾನೇ ಕ್ರಿಟಿಕ್ ಮಾಡ್ಕೋತೀನಿ ಪ್ರತಿ ಸಲ. ನಾನು ತಪ್ಪು ಮಾಡಿದಾಗ ಸಾರಿ ಕೇಳ್ತೀನಿ, ಸಣ್ಣ ಹುಡುಗ ಆಗಿರಲಿ, ಸಪ್ತಮಿಯವ್ರಿಗೆ ಆಗಿರಲಿ, ಸಪ್ತಮಿಯವ್ರಿಗೂ ಸಾರಿ ಕೇಳಿರ್ತೀನಿ ನಾನು ಸುಮಾರು ಸಲ. ಸಾರಿ ಮಾ, ಅದೊಂಚೂರು ಹಿಂಗಾಯಿತು, ಬೇಜಾರು ಮಾಡ್ಕೊಬಿಡಿ, ಏನೋ ಒಂಚೂರು ಮಿಸ್ಟೇಕ್ ಆಯಿತು, ಸಾರಿ ಮಾ ಅಂತ. ಇದು ನಾನು ನಾನೇ ಕ್ರಿಟಿಕ್ ಮಾಡ್ಕೊಂಡಿದ್ರೆ ನಾನು ಯಾರು ಕ್ರಿಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಭಯ ಆಗುತ್ತೆ ನಿಮ್ಗೆ ಯಾರು ನೋಡಿದಾಗ, ಯಾರ ಎದುರುಗಡೆ ಕೂತ್ಕೊಂಡು. ಯಾಕೆ ನನಗೆ ಭಯ ಆಗುತ್ತೆ?
ಭಯಪಡೋ ಅಗತ್ಯ ಏನು? ಪ್ರಾಮಾಣಿಕತೆ ಇದ್ದಾಗ ನೀವು ಸತ್ತಿದ್ದಾರಿಂದ ನಡಿಬೇಕಾದ್ರೆ ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ ಯಾರಿಗೂ. ಖಂಡಿತ. ಹಾಗೆ ಈ ಅಶೋಕನ್ ಹೊತ್ಕೊಂಡ್ಬಂದಿದ್ದು. ಅಶೋಕನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂತಂದರೆ, ನೀವು ಸಿನಿಮಾ ನೋಡಿದಾಗ 100% ನಿಮ್ಗೆ ಗೊತ್ತಾಗುತ್ತೆ ಈ ಹುಡುಗ ಏನು ಹುಚ್ಚಿಡಿದೀವಿ, ಅವನಿಗೆ ಮೆಂಟ್ಲಾಗ್ಬಿಟ್ಟಿದ್ದಾನ, ಯಾಕೆ ಬರೀ ಅಶೋಕ ಅಶೋಕ ಅಂತ ಇಷ್ಟೊಂದು ಹೇಳಿ. ನಾನು ಯಾವ್ದಾರ ಸಿನಿಮಾ ಬಗ್ಗೆ ಎಷ್ಟೊಂದು ಹೇಳಿದ್ರು ನೋಡಿದಿರಾ? ಯಾವ ಸಿನಿಮಾಗೂ ನನ್ನ ಲೈಫಲ್ಲಿ ನಾನು ಇಷ್ಟು ಓಡಾಡೇ ಇಲ್ಲ, ಯಾವ ಸಿನಿಮಾಗೂ ನಾನು ಇಷ್ಟು ಇವೆಂಟ್ಗೆ ಅಟೆಂಡೇ ಮಾಡಿಲ್ಲ. ಒಂದು 20ರಿಂದ 30 ಇವೆಂಟ್ ಆಲ್ ಓವರ್ ಕರ್ನಾಟಕ, ತಮಿಳ್ನಾಡು ಪ್ರೆಸ್ ಮೀಟು, ಇಲ್ಲಿ ಮತ್ತೊಂದು ಕಡೆ ಅದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ನು, DTS, ಈ ಕಡೆ ಎಡಿಟಿಂಗು, ಟ್ರೈಲರ್ ಕಟ್ಟು, ಡಿಸ್ಟ್ರಿಬ್ಯೂಟರ್ಗಳ ಮೀಟಿಂಗು, ಪ್ರತಿ ದಿವಸ ಎಲ್ಲರ ಜೊತೆ ಫೋನಲ್ಲಿ ಮಾತಾಡಬೇಕು, ಎಲ್ಲ TV ಚಾನಲ್ನವ್ರ ಜೊತೆ ಮಾತಾಡಿದ್ದೀನಿ, ಕಮರ್ಷಿಯಲ್ಗೆ ಇನ್ನೊಂದಕ್ಕೆ ಮತ್ತೊಂಗೆ ಎಲ್ಲ ಕಡೆ ಕಡಿಮೆ ಮಾಡಿಸಿದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಳಿಸಿದ್ದೀನಿ. ಅಷ್ಟು ನೀಟ್ ಬಜೆಟಲ್ಲಿ ಎಲ್ಲರ ಥರ ರಿಕ್ವೆಸ್ಟ್ ಮಾಡಿಕೊಂಡು, ಎಲ್ಲರ ಪ್ರೀತಿ ತಗೊಂಡು, ಎಲ್ಲ ಹೀರೋಗಳಿಗೂ ಫೋನ್ ಮಾಡಿ ನಾನು ಟ್ರೈಲರ್ ಲಾಂಚ್ ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ. 10 ಜನ ಬರ್ತಾ ಇದ್ದಾರೆ, ಹೋಗಿ ಮೀಟ್ ಮಾಡಿ ಎಲ್ಲ ಪ್ರೀತಿಯಿಂದ ಒಂದೇ ಮಾತು ಹೇಳಿದೆ, ಅಶೋಕ ಗೆಲ್ಲುತ್ತೆ ಬಿಡ, ನಾವು ಇದೀವಿ ಜೊತೆಗೆ, ಏನು ಶುರುವಾಗುತ್ತೆ ಕಣ ನಿನ್ಗೆ ಒಳ್ಳೆ ಕಾಲ ಅನ್ನೋ ಒಂದು ವಿಚಾರ. ನನಗೀಗ ಅಯೋಗ್ಯ 2 ಇದೆ, ನಂಗೆ ಗೊತ್ತು ಅಯೋಗ್ಯ 2 ಜನ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಬಟ್ ಅಶೋಕನು ಇಷ್ಟಪಡ್ತಾರೆ. ಬಟ್ ಇದಕ್ಕೆ ಯಾಕೆ ಸ್ಪೆಷಲಿ ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ನನ್ನ ಉತ್ತರ. ಇದೆಲ್ಲ ಓವರಾಲ್ ಏನಕ್ಕೆ ಇಷ್ಟೆಲ್ಲ ಓದಾಡ್ತಾ ಇದ್ದೀವಿ ನಾನು. ಎಸ್, ನಿಮಗೆ ಈ ಸಿನಿಮಾ ಆಗಲೇ ಹೇಳಿದ್ರಿ, ಆದರೂ ಎಷ್ಟು ಸ್ಪೆಷಲ್ ಆಗಿ ಉಳಿಯುತ್ತೆ ಇವ್ರು ಬಂದು ಹಿಂಗೆ ಹೇಳಿದಾಗ, ನಾವುದಪ್ಪ ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ಹೇಳಿ ಆ ಡೇ ಒನ್ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅಂದರೆ ಫಸ್ಟು ನನಗೆ ಸತೀಶ್ ಅವ್ರು ಹೇಳಿದ್ರು ಕತೆ ಕೇಳಿ, ಅದಾದ್ಮೇಲೆ ನನಗೇನು ಬೇರೆ ವಿಷಯ ಗೊತ್ತಿರಲಿಲ್ಲ. ಅಂದರೆ ಸಿನಿಮಾ ಏನಕ್ಕೆ ನಿಂತಿರ್ಲಿಲ್ವಾ, ಏನಾಗಿದೆ ಏನು ನಂಗೆ ಅದೇನು ಗೊತ್ತಿರಲಿಲ್ಲ. ನಂಗೆ ಆ ವಿಷಯನೂ ನಂಗೆ ಇಲ್ಲ, ನಾವು ಹೀರೋಯಿನ್ ಒಂದು ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ, ಅಂದ್ರೆ ಲಾಸ್ಟ್ ಮಾಡೋಣ ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ. ಲಾಸ್ಟ್ ಅಲ್ಲಿ ನಾನು ಸಿನಿಮಾಗೆ ಜಾಯಿನ್ ಆಗಿದ್ದು. ಕತೆ ಕೇಳಿದೆ. ಯೂಶಲಿ ಅಂದ್ರೆ ಮಿನಿಮಮ್ ಟೈಮ್ ಒಂದು ಕತೆ ಹೇಳ್ಬೇಕಾದ್ರು ಅಥವಾ ಕ್ಯಾರೆಕ್ಟರ್ಗೆ ಇದಕ್ಕೆ ಮಿನಿಮಮ್ 30 ಮಿನಿಟ್ಸ್ ತೊಗೊಳ್ತಾರೆ ಯಾರಾದರೂ. 30-35 ಮಿನಿಟ್ಸಲ್ಲಿ ಹೇಳ್ತಾರೆ. ಮನು ಅವ್ರು ಬಂದರು ಒಂದು 5 to 8 ಮಿನಿಟ್ಸ್ ಅಷ್ಟೇ ಅವ್ರು ಹೇಳಿದ್ದು ನನಗೆ. ಕ್ಯಾರೆಕ್ಟರ್ ಮೇಡಮ್ ಹಿಂಗಿರುತ್ತೆ, ಇಲ್ಲೊಂದು ಸಾಂಗ್ ಬರುತ್ತೆ, ಹಿಂಗಾಗುತ್ತೆ ಅಂತ. ಅದಾದಮೇಲೆ ಕ್ಲೈಮ್ಯಾಕ್ಸ್ದು ಒಂದಿಷ್ಟು ಪೋರ್ಷನ್ ಹೇಳಿದ್ರು. ನನಗಿಲ್ಲ, ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ಯಾರೆಕ್ಟರು, ಕ್ಲೈಮ್ಯಾಕ್ಸ್ ಪೋರ್ಷನ್ ಆಗಿರ್ಬೋದು. ಆಮೇಲೆ ಒಂದು ಕಡೆ ಒಂದು ಇಮೋಷ್ನಲ್ ಮೋನೋಲಾಗ್ ಬರುತ್ತೆ ಸಿನಿಮಾದು. ಸೊ ಆ ಇಮೋಷ್ನಲ್ ಮೋನೋಲಾಗು ಅಷ್ಟೇ ನಂಗೆ ಭಾಳ ಇಷ್ಟ ಆಯ್ತು. ಅದು ಅಂದರೆ ಒಂಥರ ಆ ಪಾತ್ರಕ್ಕೆ ಒಂದು ಎಲಿವೇಶನ್ ಕೊಡುತ್ತೆ ಆ ಮೋನೋಲಾಗು. ಅಂದರೆ ಅವಳು ಕೊನೆಗೂ ಎಲ್ರ ಮುಂದೆ, ಅಂದರೆ ಅದು ಹೇಳೋ ಮಾತುಗಳಾಗಿರ್ಬೋದು, ಹೇಳೋ ರೀತಿ ಆಗಿರ್ಬೋದು, ತನಗೆ ತಾನು ತಗೊಳ್ಳೋ ಸ್ಟ್ಯಾಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂದರೆ ಅಶೋಕ ಕ್ಯಾರೆಕ್ಟರ್ ಆಗಿರ್ಬೋದು, ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ಯಾರನ್ನೂ ಯೋಚನೆ ಮಾಡದೆ ಕೊನೆಗೂ ಅವಳು ಮಾತಾಡ್ತಾಳಲ್ಲ, ಅದು ನಂಗೆ ಭಾಳ ಇಷ್ಟ ಆಯಿತು. ಸೊ ಆ ಮೋನೋಲಾಗು ಮತ್ತು ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ನು, ಏನಕ್ಕೆ ಅದೆಲ್ಲ ಆಗುತ್ತೆ, ಏನಕ್ಕೆ ಅದೆಲ್ಲ ನಡೆಯುತ್ತೆ ಅಂತೆಲ್ಲ. ಇವ್ರ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು 15 ದಿನ ಶೂಟ್ ಮಾಡಿದ್ದಾರೆ. ನಾನು ಅರ್ಧ ದಿನದಲ್ಲಿ ಮುಗಿಸ್ಬಿಟ್ಟೆ. ನನಗೆ ಅಷ್ಟೊಂದು ಕಷ್ಟ ಇರಲಿಲ್ಲ. ಇವ್ರು ಬಹಳ ಈಸಿ, ಇಡೀ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ತಾರೆ ಇವರು. ಇಡೀ ಸಿನಿಮಾ ತುಂಬಾ ಇದ್ದಾರೆ, ಬಟ್ ಮಾಡಿರೋದು ಅರ್ಧ ದಿವಸ ಕ್ಲೈಮ್ಯಾಕ್ಸ್. ನಾನು 15 ದಿವಸ ಶೂಟಿಂಗ್ ಅಲ್ಲಿ ಇದ್ದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಅಡ್ಡಷ್ಟು ಆ ಧೂಳು, ಆಮೇಲೆ ಏನೋ ಹೊಗೆ, ಆ ಸ್ಟ್ರೆಸ್, ಆಮೇಲೆ ಕ್ಯಾರೆಕ್ಟರೇ ಒಂಥರ ಅದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಕ್ಲೈಮ್ಯಾಕ್ಸ್ ಅಲ್ಲಿ ಅಗ್ರೆಷನ್ ಬೇಕು. ಮತ್ತೆ ಅದು ಸೆಟ್ ಎಲ್ಲ ದೊಡ್ಡದಾಗಿದೆ. ನಂದು ಇಲ್ಲ, ಇಷ್ಟಿಷ್ಟಲ್ಲೇ ಶೂಟ್ ಮಾಡ್ಬಿಟ್ರೆ ಎಲ್ಲ ಕಡೆ ಇದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಧ ದಿನದಲ್ಲಿ ಮುಗ್ದೋಯ್ತು ನಂದು. ಇವ್ರು ವೆರಿ ಲಕ್ಕಿ ಇವರು. ಆ ವಿಚಾರದಲ್ಲಿ ಏನ್ ಗೊತ್ತಾ ಇವ್ರಿಗೆ, ಇವ್ರು ಬರ್ತಿದಂಗೆನೆ ಶೆಡ್ಯೂಲ್ ಹಾಕಿದ್ವಿ. ಇಷ್ಟು ದಿವಸ ಶೂಟಿಂಗು, ಒಂದೇ ಶೆಡ್ಯೂಲ್ ಇವ್ರದ್ದು, ಮೇನ್ ಶೆಡ್ಯೂಲ್ ಮುಗಿಸ್ಬಿಟ್ವಿ. ಆಮೇಲೆ ಸಾಂಗ್ಸ್ ಮಾತ್ರ 3 ದಿವಸ 4 ದಿವಸ ಸಾಂಗ್ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಕರೆದ್ವಿ. ಬಿಟ್ರೆ ಇವ್ರು ತೊಂದರೆನೇ ಕೊಟ್ಟಿಲ್ಲ ಶೂಟಿಂಗ್ ಅಲ್ಲಿ. ಒಂದಿಷ್ಟು ಕಂಟಿನ್ಯೂಸ್ ಆಗಿ ನಡೀತು, ಒಂದು ಸಾಂಗ್ ನಡೀತು, ಅದಾದ್ಮೇಲೆ ಡಬ್ಬಿಂಗು ಮುಗೀತು. ಡಬ್ಬಿಂಗ್ ಆದ್ಮೇಲೆ ರಿಲೀಸ್. ಇವ್ರು ಕಷ್ಟ ಕೊಟ್ಟಿರೋದು ಎಲ್ಲಿ ಗೊತ್ತಾ, ನಾವು ಪ್ರಮೋಷನ್ ಒಂದರಲ್ಲೇ. ಅಪ್ಪ ಏನಂದ್ರೆ ಹೇಳಿ, ಸಿನಿಮಾ ನೋಡಿ ಪಕ್ಕಾ ರಿವ್ಯೂ ಹೇಳಿ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ನೋಡಾದ್ಮೇಲೆ ಸತೀಶ್ ಅವ್ರಿಗೊಂದು ಮೆಸೇಜ್ ಹಾಕಿದ್ರು, ನಾನೇ ಹೇಳ್ಬೇಕು. ಸೊ ಅದಾದ್ಮೇಲೆ ನಾನು ಸಿನಿಮಾ ನೋಡಿದೆ. ನನ್ನ ಕಾರಲ್ಲಿ ವಾಪಸ್ ಬರ್ತಾ ಇದ್ವಿ, ಒಂದಿಷ್ಟು ಹೇಳ್ತಾ ಇದ್ರು, ಇದು ಚೆನ್ನಾಗಿದೆ, ಇದು ಹೀಗಿದೆ, ಅಮ್ಮ ಒಂದಿಷ್ಟು ಹೇಳ್ತಾ ಇದ್ರು. ಸೊ ಎಲ್ಲ ಕೇಳಿಸ್ಕೊತಾ ಇದ್ದೆ. ನಾನು ಡ್ರೈವ್ ಮಾಡ್ತಾ ಇದ್ದೆ. ನಾನು ಕೇಳಿದೆ ಅವಾಗ ನಮ್ಮ ಅಪ್ಪನ, ಎಲ್ರ ಬಗ್ಗೆನೂ ಹೇಳ್ತಾ ಇದ್ದೀರಾ, ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ, ಹಿಂಗೆ ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ, ನನ್ನ ಬಗ್ಗೆನೇ ಹೇಳ್ತಾ ಇಲ್ವಲ್ಲ ಹೇಳಿ ಅಂತ. ಅವ್ರು ನಾನು ಯಾಕೆ ನಿನ್ ಬಗ್ಗೆ ಹೇಳ್ಬೇಕು, ಅವ್ರು ಹೇಳಲ್ಲ, ಅವ್ರು ಯಾವತ್ತೂ ಹೇಳಲ್ಲ, ನಾನೇನ್ ಹೇಳಲ್ಲ. ನೋಡ್ಲಿ ಜನ, ಸಿನಿಮಾ ನೋಡ್ಲಿ, ಅವ್ರೇನ್ ಹೇಳ್ತಾರೋ ನೀನ್ ತಗೋ. ಅವಾಗ ಅವ್ರು ನಮ್ಮಮ್ಮ ಒಂದ್ ಹೇಳಿದ್ರು, ಫಸ್ಟ್ ಹಾಫ್ ನೋಡಿದ್ವಿ, ಒಂದ್ ಚಿಕ್ಕ ಬ್ರೇಕ್ ಕೊಟ್ರು, ಸ್ನಾಕ್ಸ್ ಬ್ರೇಕು. ಅವಾಗ ಮಾತಾಡ್ತಾ ಇದ್ವಿ. ನಮ್ಮಮ್ಮ ಬಂದ್ರು,
ಫಸ್ಟ್ ಟೈಮ್ ನಿನ್ ಕಲರ್ನ ಕಲರ್ ಆಗಿ ತೋರಿಸಿದ್ದಾರೆ ಬೆಳ್ಳಗ್ ಕಾಣಿಸ್ತಾ ಇದೆ ಏನಮ್ಮ ನಾನು ಇರೋದೇ ನನಗ್ ಗೊತ್ತು ಜನಕ್ ಗೊತ್ತಿಲ್ವಲ್ಲ ನನ್ನ ಮಗಳ ಬೆಳ್ಳಕ್ಕಿದ್ದಾಳೆ ಅಂತ ನನಗ್ ಗೊತ್ತು ಜನಕ್ ಗೊತ್ತಿಲ್ವಲ್ಲ ಅಂತ ನೀನ್ ಆಕ್ಚುಲ್ ಕಲರ್ ತೋರಿಸ್ಬಿಟ್ಟಿದ್ದಾರೆ ಚಿನ್ನಿ, ನನಗೆ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ಮಿಬ್ಬರು ಜೋಡಿ ವರ್ಕೌಟ್ ಆಗಿದೆ, ತುಂಬಾ ಚೆನ್ನಾಗಿ ಹಾಡುಗಳಲ್ಲೆಲ್ಲ ನೋಡ್ತೀವಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕಮೆಂಟ್ ಗಳನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಒಳ್ಳೆ ಕಮೆಂಟ್ ಗಳನ್ನ ಮಾಡಿದ್ರೆ ಸಕ್ಕತ್ತಾಗಿದೆ. ಮುಂದುವರಿಯುತ್ತೆ. ಅವ್ರ ತಂದೆದು ಒಂದು ಬೆಸ್ಟ್ ಕಮೆಂಟ್ ಹೇಳ್ಬೇಕು ನಾನು. ಸಿನಿಮಾ ಎಲ್ಲ ನೋಡಿ ಮುಗೀತು, ಅದನ್ನ ಎಷ್ಟ್ ಸತಿ ನಮಗ್ ಕಾರಲ್ಲಿ ಹೇಳಿದ್ರು ಗೊತ್ತ, ಅದೊಂದು ಮಾಡ್ಬೇಕಿತ್ತು, ಅದೊಂದು ನಾನು ಹೇಳ್ತೀನಿ, ನಾನು ಬಿಡಲ್ಲ, ನಾನು ಹೇಳ್ತೀನಿ ಬಿಟ್ಟು ನನಗೆ ಮೆಸೇಜ್ ಹಾಕಿದ್ರು ಸರ್, ಫೋನ್ ಮಾಡಿ ಮೆಸೇಜ್ ಹಾಕಿದ್ರು, ಒಂದು ವಾಯ್ಸ್ ಮೆಸೇಜ್ ಇದೆ ನಂತರ. ಸಿನಿಮಾ ಎಲ್ಲ ನೋಡ್ಕೊಂಡು ನಾನು ಅವ್ರ ರಿಯಾಕ್ಷನ್ ನೋಡಿ ಖುಷಿ ಆಯ್ತು ನನಗೆ. ತುಂಬಾ ಚೆನ್ನಾಗಿದೆ ಬಿಡಪ್ಪ, ಯಾವುದು ಬಂದಿಲ್ಲ ಬಿಡಪ್ಪ, ಸಿನಿಮಾ ಸಖತ್ ಬಂದಿದೆ ಬಿಡಪ್ಪ, ತಲೆ ಕೆಡ್ಸ್ಕೊಬೇಡ ನೀನು ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಸರಿ ಒಂದು ಮೆಸೇಜ್ ಹಾಕಿದ್ರೆ, ನನ್ನ ಮಗನ ಮಾತ್ರ ಬಿಡ್ಬೇಡ, ಕೊಚ್ಚಿ ನದಿಗೆ ಸೇವನ್ನ ಅಂತ. ಅಂದ್ರೆ ಓವರ್ ಆಲ್ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅವ್ರಿಗೆ ಅಂತಂದ್ರೆ, ಯಾರು ನಾನು ಸಿನಿಮಾದಲ್ಲಿ ನೋಡಿ ನೀವು ನನ್ನ ಮಗನ ಮಾತ್ರ ಬಿಡ್ಬೇಡ ನೀನು ಅಂತ ಅಲ್ಲ, ಅಲ್ಲಿ ಸಿನಿಮಾ ಮುಗಿದೋಗಿದೆ ಆಲ್ರೆಡಿ ಇನ್ನೇನು ಹಿಡ್ಕೊಳ್ಳೋದಂತ. ನಾನು ಅವನ್ನ ಕೊಚ್ಚಿ ಬಿಸಾಕ್ಬಿಡ್ಬೇಕಾಯ್ತು, ನೀನು ನದಿಗೆ ಎಷ್ಟು ಬಿಡ್ಬೇಕಾಯ್ತು ಅವನ್ನ ನೀನು ಅಂದ್ರೆ ಅಷ್ಟು ರೋಷ ಬರ್ಸಿದೆ ಅವ್ರಿಗೆ. ಆಮೇಲೆ ಪ್ರತಿಯೊಬ್ರು ಕೂಡ ತುಂಬಾ, ಈಗ ನಾನು ಟ್ರೈಲರ್ ಕೂಡ ಒಳ್ಳೆ ಸಕ್ಸಸ್ ಆಗಿದೆ ಸರ್, ಟ್ರೈಲರ್ನ ಕೂಡ ಜನ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಆ ಟ್ರೈಲರ್ ಗಮನಿಸಿದಾಗ ಒಬ್ಬೊಬ್ರು ಕೂಡ ಆ ಪಾತ್ರದೊಳಗೆ ಹೋಗಿ ಜೀವ ತುಂಬಿಸಿ ನಾವೇ ಅದು ಅನ್ನೋ ತರ ನಟಿಸಿದ್ದಾರೆ ಸರ್. ಅದಕ್ಕೆ ಏನ್ ಹೇಳ್ತೀರಿ ಸರ್? ಅವರೆಲ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ನೀವು ವರ್ಷಾನ್ಗಟ್ಲೆ ಗಡ್ಡ ಬಿಟ್ಕೊಂಡಿರೋದಾಯ್ತು ಗೊತ್ತಾ, ಒಂದು ಪಾತ್ರಕ್ಕೋಸ್ಕರ ಅವ್ರಿಗೆ ನಮ್ಮಿಂದ ತುಂಬಾ ದೊಡ್ಡ ಅಮೌಂಟ್ಗಳೇನು ಸಿಗಲ್ಲ. ಓಕೆ, ಅವ್ರಿಗೆ ವರ್ಷಾನ್ಗಟ್ಲೆ ಗಡ್ಡ ಬಿಟ್ಟರೆ ಇನ್ನೊಂದು ಪಾತ್ರ ಮಾಡೋಕ್ಕಾಗಲ್ಲ, ಇಲ್ಲ ಆ ಪಾತ್ರ ಮಾಡಿದ್ರು ಅದಕ್ಕೂ ಗಡ್ಡ ಬಿಡಬೇಕು, ಅದೇ ತರ ಕಾಣಿಸುತ್ತೆ ಬೇರೆ ಪಾತ್ರಗಳು. ಹಂಗಾಗಿ ಆರ್ಟಿಸ್ಟ್ಗಳು ಪಾಪ ತುಂಬಾ ಕಷ್ಟ ಆಗುತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ. ಅದರಲ್ಲಿ ವಯಸ್ಸಾಗಿರೋರು, ಆಮೇಲೆ ಅವ್ರಿಗೆ ಬಿಸಿಲು ನಡ್ಕೊಂಡ್ಬರ್ಬೇಕು, ಆ ನೀರು ಹೊಡೆ ಹೋಗ್ಬೇಕು. ಗುಂಡಣ್ಣ ಅವ್ರ ಕಾಲು ಪಾಪ 75 ಇಯರ್ಸ್ ಅವ್ರಿಗೆ, ಆ ನೀರು ಹೊಡೆ ನಾನು ಹೇಳಿದೆ, ಕೆರೆ ಹೊಡೆ, ಗುಂಡಣ್ಣ ಆಗುತ್ತಾ ನಿಮ್ಗೆ? ಓಕೆ, ಶಿವನ್ನ ಇದನ್ನ ಎತ್ಕೋಬೇಕು ಮಾದೇವ ಸಾಂಗಲ್ಲಿ ಅಂತ. ಬಿಡಪ್ಪ ನಾನು ಹೋಗ್ತೀನಿ, ಬೇಡ ಬೇಡ ಗುಂಡಣ್ಣ ಬೇರೆ ಕಳಿಸ್ತೀನಿ. ಇಲ್ಲ ನಾನು ಹೋಗ್ಬೇಕು ಹೋಗಿ ಪಾಪ ನೀರ್ ಹಾಕ್ತಾರೆ, ಒಂದು ಶಾರ್ಟ್ ಇದೆ ಆ ಲಿಂಗಕ್ಕೆ. ಅವ್ರ ಕಾಂಟ್ರಿಬ್ಯೂಷನ್ಗಳನ್ನ ಹೆಂಗ್ ಮರೆಯಕ್ಕಾಗುತ್ತೆ ನಾವು? ಜಗ್ಗಪ್ಪ ಅವ್ರು ತುಂಬಾ ಫನ್ನಿ, ಅದ್ರಲ್ಲಿ ಅವ್ರ ಕೂದಲು ಅವ್ರದ್ದು ಒಂದು ವಿಗ್ ಇದೆ, ಯಾವಾಗ್ಲೂ ಸೆಟ್ಟಲ್ ಅವ್ರು ನಗ್ಸೋರು. ಅವ್ರದ್ದು ಹೆಂಗೆ ಅದೇ ಶಾರ್ಟ್ ರೆಡಿ ಅಂದ್ರೆ ಬಂದೆ ಹಾಕೊಂಡು ಶಾರ್ಟ್ ಹಾಕೊಳ್ಳೋಕೆ ಅದನ್ನ ಹಾಕೊಂಡು ಹೋಗೋರು, ಆಮೇಲೆ ತೆಗ್ದುಬಿಟ್ಟು ಅವರು ಅಷ್ಟೇ ಬಾಳ, ಆದ್ರೆ ತುಂಬಾ ನಗ್ಸೋರು ಸೆಟ್ಟಲ್ಲೆಲ್ಲ. ಅವರು ಅಷ್ಟೇ ಕಠಿಣ ಪರಿಸ್ಥಿತಿಯ ನಡುವೆಯೂ ನಕ್ಕಿದ್ದೀರಾ? ಅಲ್ಲ, ಆಕ್ಚುಲಿ ಇತ್ತು ಈ ಕಷ್ಟ ಅಂತ ಅಂದ್ರೆ ಎಲ್ಲ ಹ್ಯಾಂಡಲ್ ಮಾಡ್ಬೇಕಿತ್ತು. ಅಷ್ಟು ಜನ ಯಾರು ನಾವೇನು ಅಳ್ತಾ ಕೂತಿರಲಿಲ್ಲ, ಎಲ್ಲರೂ ಖುಷಿಯಾಗಿ ಮಾಡಿದ್ದಾರೆ. ಅಂದ್ರೆ ಏನೋ ಟೈಮ್ ಇರಲಿಲ್ಲ ನಮ್ಗೆ, ಅಂದ್ರೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಹಂಗಂತ ಏನ್ ನಾವು ಎಂಜಾಯ್ ಮಾಡ್ಲಿಲ್ಲ ಅಂತಲ್ಲ, ಕೆಲಸ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ. 10:30 11 ಗಂಟೆ ಮಲಗಿದ್ರೆ ನಾವು ಒಂದು ಲಾಸ್ಟ್ ಕಾಲ್ ಮನೆಗೆ ಮಾಡ್ಬಿಟ್ಟು ಮಲಗ್ತಾ ಇದೀನಿ, ಓಕೆ ಬಾಯ್ ಗುಡ್ ನೈಟ್ ಅಂತಂದ್ರೆ ಹಿಂಗಿಟ್ರೆ ಗೊತ್ತೇ ಆಗ್ತಿರ್ಲಿಲ್ಲ, ನಾನು ನಿದ್ದೆ ಹೋಗ್ತಿದ್ದು, ರಪ್ಪ ಅಂತ ನಿದ್ದೆ ಬರೋದಂಗೆ. ಏನ್ ಹೇಳ್ತಾರೆ ಸರ್ ನಿಮ್ ಇಷ್ಟೊಂದು, ಮೇ ಬಿ ನೀವೇ ಹೇಳ್ದಂಗೆ ಯಾವ ಸಿನಿಮಾಗೆ ಇಷ್ಟ ತಲೆ ಕೆಡ್ಸ್ಕೊಂಡಿಲ್ಲ, ಮನೆಯವರ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ನೀವು ಮನೆಯವರು ಇದೊಂದು ಮುಗಿದ್ ಬಿಡ್ಲಿ ನಿಮ್ ಲೈಫಲ್ಲಿ, ಇದೊಂದು ಕಳೆದ್ ಬಿಡ್ಲಿ, ನಿಮ್ಗೆ ಇದೊಂದು ಒಳ್ಳೇದಾಗ್ಬಿಡ್ಲಿ, ನೀವ್ ಹಿಂಗಿರೋದು ನಮ್ ಕೈ ನೋಡಕ್ಕಾಗಲ್ಲ, ಸಾಕು. ಇನ್ ಮುಂದೆ ನೀವು ಆರಾಮಾಗಿರ್ಬೇಕು, ನೀವು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ನೆಮ್ಮದಿಯಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಇಷ್ಟು ವರ್ಷ ಅದನ್ನೇ ನೋಡಿದ್ದೀರಾ, ಇನ್ನೂ ಅದನ್ನೇ ನೋಡ್ತಾ ಇರ್ತೀರಾ, ಎಷ್ಟು ವರ್ಷ ನೋಡ್ತೀರಾ, ಸಾಕು ಅನ್ನೋ ಪರಿಸ್ಥಿತಿನ ಮನೆಯವರಿದ್ದಾರೆ ಸರ್. ಈಗ ಈ ಸಂದರ್ಭದಲ್ಲಿ ವಿನೋದ್ ಸರ್ ನೆನಪು ಮಾಡ್ಕೊಳ್ಳೋದು ಅಲ್ಲ, ಒಂಥರ ನನ್ನ ಬಗ್ಗೆ ತುಂಬ ಪ್ರೀತಿ ಇದ್ದಂಥ ವ್ಯಕ್ತಿ, ತುಂಬ ಮಗು ಥರ ಸ್ವಭಾವ, ತುಂಬ ಒಳ್ಳೆ ಮನುಷ್ಯ, ತುಂಬ ಜಿನಿಯನ್ನು. ಈ ಸಿನಿಮಾ ಚೆನ್ನಾಗಾಗ್ಬೇಕು ಸರ್, ಈ ಸಿನಿಮಾ ಗೆಲ್ಲಬೇಕು, ನೀವು 20 ಕೋಟಿ ತಗೊಳ್ಳೋ ಹೀರೋ ಆಗಬೇಕು, ನೀವು ಆ ಲೆವೆಲಿಗೆ ಬೆಳಿಬೇಕು, ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡ್ಬೇಕು ಸರ್ ನಾನು ಅಂತ ತುಂಬ ಕನ್ಸು ಕಟ್ಟಿದ್ದ ವ್ಯಕ್ತಿ ಅವರು. ನನ್ನ ಬಗ್ಗೆ ಭಾಳ ಗೌರವ, ಭಾಳ ರೆಸ್ಪೆಕ್ಟು. ಯಾಕಂದ್ರೆ ನಾನು ₹1 ತಗೊಳ್ಳದೆ ಸಿನಿಮಾಗೆ ಒಪ್ಕೊಂಡಿದ್ದೆ ಅವತ್ತು, 0 ರೆಮ್ಯುನರೇಷನ್ ಒಪ್ಕೊಂಡಿರೋದು ಈ ಸಿನಿಮಾ. ನಾನು ಒನ್ ಆಫ್ ದ ಇನ್ವೆಸ್ಟರ್. ಯಾವಾಗ ಈ ಸಿನಿಮಾಗೆ ಸಮಸ್ಯೆ ಆಯಿತು, ನನ್ನ ಕೈಯಿಂದ ದುಡ್ಡು ಹಾಕಿದ್ದೆ ನಾನು ಸುಮಾರು ಸಲ, ಹಾಕೋದು ತಗೊಳ್ಳೋದು ಇದೇ ಥರ ಮಾಡಿದ್ದೀನಿ ಸುಮಾರು ಸಲ. ನನಗೆ ಸಿಕ್ಕಿರೋ ಅಶೋಕ ಟೀಮ್ ಎಲ್ಲ ಪ್ರತಿಯೊಬ್ಬರು, ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಸಪೋರ್ಟಿಂಗ್ ಆರ್ಟಿಸ್ಟ್ಗಳನ್ನ ಹಿಡಿದು ಪ್ರತಿಯೊಬ್ಬರೂ ತುಂಬ ಪ್ರಾಮಾಣಿಕವಾಗಿ ನನ್ನ ಜೊತೆ ನಿಂತವ್ರೆ. ಕೆಲವರು ಓಡೋಗಿದ್ದಾರೆ, ಅದ್ರ ಬಗ್ಗೆ ಏನು ಬೇಕಾದ್ರೆ ಬೇಸರ ಇಲ್ಲ ನಮಗೆ. ಅವ್ರು ಬಹುಶಃ ನಮ್ಮ ಮೇಲೆ ನಂಬಿಕೆ ಇರಲ್ಲ, ಅಥವಾ ನಾನು ಸರಿ ಇಲ್ಲ ಅಂತ ಅನ್ಸಿರ್ಬೋದು ಅವ್ರಿಗೆ, ಅಥವಾ ನಮ್ಮ ತಂಡ ಸರಿ ಇಲ್ಲ ಅಂತ ಅನ್ಸಿರ್ಬೋದು, ಬಿಟ್ಟು ಹೋಗಿದೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ, ಯಾರ ಬಗ್ಗೆ ದ್ವೇಷಕ್ಕೆ ಟೈಮ್ ಇಲ್ಲ, ಅದು ಇಲ್ಲಾಜಿಕಲ್ ಅದು. ಆಮೇಲೆ ಒಬ್ರು ಜಲಸ್ಸು, ಒಬ್ರು ದ್ವೇಷಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಅದು ಮಾನಸಿಕ ಕಾಯಿಲೆ. ಆಮೇಲೆ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನೇನು ಮಾಡ್ತೀನಿ ಗೊತ್ತು, ಫಸ್ಟು ಯಾರಾದರೂ ನನಗೆ ಅವ್ರು ಇಷ್ಟ ಆಗ್ತಾ ಇಲ್ಲ, ಅವ್ರ ಜೊತೆಗೆ ನಂಗೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಫಸ್ಟು ವಾಟ್ಸಪ್ ಸ್ಟೇಟಸ್ಸು ಅವರೆಲ್ಲೂ ಕಾಣಿಸ್ಬಾರ್ದು ನನಗೆ, ಆ ಥರ ಬ್ಲಾಕ್ ಮಾಡ್ಬಿಡ್ತೀನಿ. ಅಂದರೆ ಬ್ಲಾಕ್ ಯಾಕೆಂದ್ರೆ ಅವ್ರು ನೋಡಿದ್ರೆ ಬರುತ್ತೆ, ನಮ್ಮ ತಲೆವಾಡಿ ತಾಟ್ಸ್ ಬರ್ತಾ ಇರುತ್ತೆ, ದ್ವೇಷಿಸಬೇಕಾಗುತ್ತೆ ಅವ್ರನ್ನ. ಬೇಡ, ಚೆನ್ನಾಗಿರಲಿ ಅವರು, ಅವ್ರು ನಮ್ಗೆ ಎಷ್ಟೇ ಕೆಟ್ಟದ್ದು ಮಾಡಿರಲಿ, ಚೆನ್ನಾಗಿರಲಿ ಅವರು.
ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಕೆಲವರೆಲ್ಲ ಎಕ್ಸ್ಪೆಕ್ಟ್ ಮಾಡೋದು. ನಾನು ಹೇಳಿದೆ ಅವ್ರಿಗೆ, ಸರಿ ಕೊಡಿ, ಎಷ್ಟಾಗತ್ತೆ ನಮ್ಮ ಕೈಲಿ ಅಷ್ಟು ಕೊಡಿ, ಸಿನಿಮಾ ಗೆದ್ಮೇಲೆ ಇನ್ನೂ ಕೊಡಿ, ದುಡ್ಡಿನ ದಾಹನೆ ತೀರೋರ್ಗೂ ಕೊಡಿ, 10 ಲಕ್ಷ ಎಕ್ಸ್ಟ್ರಾ ಕೊಡಿ ಅಂತಂದೆ ನಾನು. ನೀವು ಒತ್ಕೊಂಡು ಹೋಗ್ತೀವ ಹೋಗ್ಬೇಕಾರೆ ದುಡ್ಡನ್ನ? ನಾನು ಅದೇ ಹೇಳಿದೆ, ಕೊಡಿ ಸರ್. ಅವ್ರು ಕೇಳೋರು ನನಗೆ, ನಮ್ಮ ವರದನವರು, ಸರ್ ಹಿಂಗಿದೆ, ಈಗ ಇನ್ವೆಸ್ಟರ್ ಬಂದು ಇನ್ವೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ, ಸರ್ ಹಿಂಗಿದೆ ಹಿಂಗೆ ಆಗ್ತಾಯಿದೆ ಸರ್, ನಾನು ಇನ್ವೆಲ್ಲ ಆಗಿಲ್ಲ ಪೇಮೆಂಟ್ ವಿಚಾರಗಳಲ್ಲಿ, ಕೊಡಿ ಅಂತ. ಫಾರ್ ಎಕ್ಸಾಂಪಲ್ ಇವ್ರು ಪಾಪ ಅವ್ರು ಮಾತಾಡಿದ್ವಿ, ಅದೆಲ್ಲ ಆಯ್ತು. ಅವ್ರು ಯಾವತ್ತು ಪಾಪ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಯಾವುದೂ ಇಲ್ಲ. ಆದರೆ ಈ ಸೋ ಸ್ವೀಟ್, ಅವ್ರು ತುಂಬ ಒಳ್ಳೆ ಹುಡುಗಿ. ಅದನ್ನ ಹೇಳ್ಬೇಕ್ರಿ, ಏನು ಗೊತ್ತಾ, ಎಲ್ಲನೂ ಮುಚ್ಚಿಟ್ಕೊಂಡ್ಬಿಡ್ತೀವಿ, ಸುಮ್ಮನೆ ಎಲ್ಲ ಒಂಥರ ಪ್ರತಿಷ್ಠೆಗಳು ನಮಗೆ. ಒಳ್ಳೇದು ಬಂದಾಗ ಹೇಳ್ಬೇಕು, ಅವ್ರ ಡಿಸಿಪ್ಲಿನ್, ಅವ್ರ ಶಿಸ್ತು, ಅವ್ರ ಸಿನಿಮಾ ನಡ್ಕೊಂಡಿರೋ ರೀತಿ. 6 ಗಂಟೆಗೆ 6 ಗಂಟೆ ಸೆಟ್ ಬರೋದು, ಪ್ರಮೋಷನ್ಗೆ ನಾನೇ ಅನ್ಕೋತಿದ್ದೆ ಇವ್ರು ಬಂದರೆ ಒಂದು 2-3 ಸಲ ಬರ್ಬೋದು, ಯಾಕಂದರೆ ನಾನು ನೋಡಿದ್ದೀನಲ್ಲ. ಹೌದು, ಇವರು ಇಷ್ಟು ಲೆವೆಲ್ ಸಪೋರ್ಟ್ ಮಾಡ್ತಾರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಾನು ಮಾಡಿಲ್ಲ ಅಂದರೆ ಫಸ್ಟು ನಾನು ಯಾವುದೇ ಸಿನಿಮಾ ನಾನು ಮಾಡಿದ್ಮೇಲೆ ಪ್ರಮೋಷನ್ಸ್ ಅಂತ ಕರೆದಾಗ ನಾನು ಹೋಗಿಲ್ಲ ಅಂದರೆ ಫಸ್ಟು ನನಗೆ ಯಾರು ಬೇರೆಯವ್ರು ಆಚೆಯವ್ರು ಹೇಳ್ತಾರೋ ಇಲ್ವೋ, ಫಸ್ಟು ನಮ್ಮ ಮನೇಲಿ ಬಯೋದಂದ್ರೆ ನನ್ನ ತಂದೆ. ನೀನು ಸ್ಟಾರ್ಟ್ ಒಪ್ಕೊಂಡಿದ್ಯಾ ಅಂದರೆ ಒಂದು ಕೆಲಸನ ಅದನ್ನ ಮುಗಿಸ್ಲೇಬೇಕು. ಡೆಡಿಕೇಶನ್ ಮುಗಿಸ್ಲಿಲ್ಲ ಅಂದರೆ ಅದು ನಿನ್ ಕೆಲಸ ಮಾಡಕ್ಕೆ ನೀನು ಲಾಯಕ್ಕೇ ಇಲ್ಲ. ನೀನು ನೆಕ್ಸ್ಟ್ ನಿನ್ನ ಕೆಲಸನೇ ತೊಗೊಬೇಡ. ನಿನ್ಗೆ ಅದು ಆಗಲಿಲ್ಲ ನಿನ್ನ ಕೈಲಿ ಅಂತಂದರೆ ನಿನ್ನ ಕೆಲಸನೇ ತೊಗೊಬೇಡ. ನಿನ್ಗೆ ಆ್ಯಕ್ಚುಲಿ ಇವಾಗ ನೀನು ಯಾವ ಪೊಸಿಷನಲ್ಲಿ ಇದೆಯಾ ಅದು ನಿನ್ನ ಪ್ರಿವಿಲೇಜು, ನಿನಗೆ ಲಕ್ಸುರಿ. ಅದು ನಿನ್ನ ಕೆಲಸ ನೀನು ದಿನ ಮಾಡ್ತಾ ಇದೆಯಾ ಅನ್ನೋದೇ ನಿನ್ನ ಲಕ್ಸುರಿ. ಎಷ್ಟು ಜನ ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದಾರೆ, ನಿನಗೆ ದಿನ ಕೆಲಸ ಇದೆ ಅಂದರೆ ಅದು ನಿನ್ನ ಲಕ್ಸುರಿ. ನೀನು ಅದನ್ನ ಅನ್ಕೊಬೇಕು. ಅವ್ರ ಮಾತು ಇಷ್ಟ ನನಗೆ, ಏನಂದ್ರೆ ಅವ್ರ ಫ್ಯಾನ್ ನಾನು. ಯಾಕೆಂದ್ರೆ ಅವ್ರ ಮೆಚುರಿಟಿ, ಅವ್ರು ಮಾತಾಡೋ ರೀತಿ, ಪ್ರತಿಯೊಂದು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಬದುಕಿನ ಬಗ್ಗೆ ಆಗಲಿ, ನಡವಳಿಕೆ, ನಡೆಯೋ ರೀತಿ, ಅವರು ನಡ್ಕೊಳ್ಳೋ ರೀತಿ, ಕಲ್ಚರ್ ಬಂದಿದೆ ಅವ್ರಿಗೆ ಚೆನ್ನಾಗಿ. ಅದು ಖುಷಿಯಾಗಿದೆ ನನಗೆ. ನನ್ನಷ್ಟೇ ಈಕ್ವಲ್ ಆಗಿ ಗೊತ್ತವ್ರಿಗೆ ಪ್ರತಿಯೊಂದು. ನಾನು ನೀನಾಸ ಮುಗಿಸ್ಕೊಂಡು ಒಂದಷ್ಟು ಓದ್ಕೊಂಡು ಇನ್ನೊಂದು ಬದುಕಿನ ಎಕ್ಸ್ಪೀರಿಯನ್ಸ್ ಅವ್ರಿಗಿಂತ ಜಾಸ್ತಿ ಇದೆ ನನಗೆ. ಯಾಕಂದ್ರೆ ನಾನು ಸ್ಟ್ರಗಲ್ ನೋಡಿ, ನಾನೆಲ್ಲೂ ನಿಲ್ಲೇ ಇಲ್ಲ. ನಂದು ಬದುಕು ಕರ್ಕೊಂಡು ಹೋಗ್ತಾನೆ ಇತ್ತು ನನ್ನ. ಅದೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಬಟ್ ಆದರೆ ಅವರು ಒಂದು ಪ್ರಿವಿಲೇಜಲ್ಲಿ ಬೆಳೆದಿರೋ ಹುಡುಗಿ, ಅವ್ರ ತಂದೆ ತಾಯಿ ಎಲ್ಲ ಚೆನ್ನಾಗಿ ಎಜುಕೇಷನ್ ಇರೋರು, ಒಳ್ಳೆ ಫ್ಯಾಮಿಲಿ ಆ್ಯಂಡ್ ತುಂಬ ಕಲ್ಚರ್ ಇರೋ ಫ್ಯಾಮಿಲಿ. ಆದರೆ ಅವ್ರಿಗೆ ಅಷ್ಟೆಲ್ಲ ಹೆಂಗೆ ಬಂತು ಅಂತ ನಾನು ರನ್ ಆಗ್ತಾ ಇರ್ತಾರೆ. ಅವ್ರ ಮಾತುಗಳು ಕೇಳಿ ನೀವು ನೋಡಿದ್ರಲ್ಲ ಅಷ್ಟೊತ್ತಿಂದ ಹೆಂಗೆ ಮಾತಾಡಿದ್ರು, ಅದು ನಂಗೆ ಖುಷಿ ಆಗುತ್ತೆ. ಅಂದರೆ ಕೂತ್ಕೊಂಡು ಸುಮ್ಮನೆ ಏನು ಮಾಡಿದ್ರಿ ಅಂದರೆ, ನಮ್ದೊಂದು ಫನ್ ಇತ್ತು, ನಾವು ಒಂದು ಪಿಕ್ನಿಕ್ ಥರ ಮಾಡಿದ್ವಿ, ನಾವು ಇನ್ನೇನೋ ಮಾಡಿದ್ವಿ, ನಾವು ಒಂದು ಚಾಕ್ಲೇಟ್ ತಿಂದ್ವಿ, ನಾವು ಒಂದು ಐಸ್ ಕ್ರೀಮ್ ತಿಂದ್ವಿ, ನಾವು ಅಲ್ಲೋಗಿದ್ವಿ. ನೋ, ಅದು ನನ್ನ ಇಂಟರ್ವ್ಯೂಗಳು ಅದೇ. ನನಗೆ ಅಷ್ಟೇ ಭಯ ಆಗೋದೇನು ಗೊತ್ತಾ ನನಗೆ, ನಾವು ತುಂಬ ಸೀರಿಯಸ್ ಅಂದರೆ ನಮ್ಮ ಸುಮ್ಮನೆ ಫೋನ್ ಮಾಡೋಕ್ಕೆ ಬರಲ್ಲ. ಏನಾದ್ರು ವಿಷಯ ಇರ್ಬೇಕು ನಮಗೆ. ಅಶೋಕಾಂತ್ ವಿಷಯ ಬಂದ ತಕ್ಷಣ ನಮ್ಮ ಫೋನ್ನೇ ಬರಲ್ಲ ಬಿಡಿ, ನಮಗೆ ಕಾಮೆಂಟ್ ಮಾಡ್ಬೇಕಂತಿಲ್ಲ ಸರ್. ಒಟ್ಟಾರೆ ಕ್ರಾಂತಿಕಾರಿ ಯುವಕನ ಹೋರಾಟದ ಕಥೆ ಇದು. ಒಬ್ಬರ ಹೋರಾಟ ಅಲ್ಲ, ಒಬ್ಬರ ಹೋರಾಟ ಅಲ್ಲ, ಇಡೀ ತಂಡದ ಹೋರಾಟ. ನೀವು ಕಿಂಗ್ ತರ ನಡೆಸಿದ್ರಿ ಅನ್ನೋದು ನಮ್ಗೆ ಗೊತ್ತಿರುವಂತ ವಿಚಾರ. ಅದ್ ನೀವು ಹೇಳ್ಕೊಳ್ಳೋ ಅಗತ್ಯನೇ ಇಲ್ಲ, ನಮ್ಗೆ ಗೊತ್ತು ಸರ್ ನೀವು ಎಷ್ಟು ಎಫರ್ಟ್ ಹಾಕಿದೀರ ಅಂತ. 100% ನಾವು ಸೀಟ್ ಅಂಚಲ್ ಕೂತ್ಕೊಂಡು ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ. ನಾವು ಕೂಡ ಎದೆ ತಟ್ಟಿ ಹೇಳ್ತೀವಿ, ಜನ ಇದನ್ನ 25ನೇ ತಾರೀಕು ನೀವು ಸೆಲೆಬ್ರಿಟೀಸ್ ಬಂದು ನೀವು ಇಂಟರ್ವ್ಯೂ ಮಾಡಿ ನೀವ್ ಹೇಳ್ಬೇಕು. 100% ಸರ್, ನೀವೆಷ್ಟು ಈ ಸಿನಿಮಾನ ಎಮೋಷನಲ್ ಆಗಿ ನೋಡ್ತಿರೋ, ಪರ್ಸನಲಿ ನಾನು ಕೂಡ ಅಷ್ಟೇ ಎಮೋಷನಲ್ ಆಗಿ ನೋಡ್ತೀನಿ ಸರ್. ಅಷ್ಟು ನನಗೆ ಈ ಸಿನಿಮಾದ ಬಗ್ಗೆ ಒಂದು ಹೋಪ್ ಇದೆ. ಲವ್ಲಿ ಪರ್ಸನ್, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಯಾಕಂದ್ರೆ ನೀವು ಪ್ರತಿ ಸಲ ನೀವು ನನ್ನ ಜೊತೆಗೆ ಹೆಂಗೆ ನಿಂತಿದ್ದೀರಾ, ಪ್ರತಿ ಸಲ ಕಾಲ್ ಮಾಡ್ಕೊಂಡು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಅನ್ನೋ ಪ್ರೀತಿ ನೀವು ಕೊಟ್ಟಿದ್ದೀರಾ. ನಿಮ್ಮ ಸ್ನೇಹಿತರೆಲ್ಲರೂ, ಎಲ್ಲ ರಿಪೋರ್ಟರ್ಗಳು, ಆಲ್ ರಿಪೋರ್ಟರ್ಸ್, ಎಲ್ಲ ರಿಪೋರ್ಟರ್ಗಳು ಆ ಪ್ರೀತಿ ಕೊಟ್ಟಿದ್ದೀರಾ, ಜೊತೆ ನಿಂತಿದ್ದೀರಾ. ಆ್ಯಂಡ್ ಈ ಸಂದರ್ಭನ ನಾನು ಪ್ರತಿಯೊಬ್ಬರು ರಿಪೋರ್ಟರ್ಗೂ ಹೇಳ್ತಿದ್ದೆ ಏನಂದರೆ, ನಾನು ಗೆಲ್ಲಿ, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ, ನನ್ನ ಕಾಲ್ ನಿಮಗೆ 24 hours ಅವೈಲೇಬಲ್ ಇರುತ್ತೆ. ನೀವು ಮಧ್ಯರಾತ್ರಿ ಫೋನ್ ಮಾಡಿದ್ರು ನಾನು ಎತ್ತೀನಿ. ಇಷ್ಟು ವರ್ಷನೂ ಅದನ್ನೇ ಮಾಡಿದ್ದೀನಿ, ಇನ್ನು ಮುಂದೆನೂ ಹಂಗೆ ಇರ್ತೀನಿ. ನಾನು ಯಾವ ಲೆವೆಲ್ಗೆ ಹೋದರೂ ನಿಮ್ಮ ಕಾಲ್ಗಳೆಲ್ಲ ನನಗಿರುತ್ತೆ. ನೀವು ನನ್ನ ಮನೆ ಸ್ನೇಹಿತರುಗಳು, ನೀವು ಯಾರು ನನ್ನ ರಿಪೋರ್ಟರ್ಸ್ ಅಲ್ಲ, ನನ್ನ ಮನೆಯವರು ನೀವೆಲ್ಲ ನನ್ನ ಜೊತೆ ನಿಂತಿದ್ದೀರಾ. ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳಿದ್ದೀನಿ. ಅದೇ ಮಾತು ಕಡೆವರೆಗೂ ಇರುತ್ತೆ. ನಿಮಗೂ ಅಷ್ಟೇ. ನಾನು ಸಿನಿಮಾ ಗೆದ್ದೇನೋ 100 ಕೋಟಿ ಮಾಡಿದ ತಕ್ಷಣ ನಾನು ಯಾವತ್ತೂ ನಂಬರ್ ಚೇಂಜ್ ಮಾಡಲ್ಲ, ಡೋಂಟ್ ವರಿ. ನಂದು ಚೇಂಜ್ ಆಗಿಲ್ಲ. ಮ್ಯಾನೇಜರ್ ಇಟ್ಕೊಂಡು ಮ್ಯಾನೇಜರ್ ಏನು ಮಾಡಿಲ್ಲ ಸರ್. ಅಷ್ಟೇ ಸರ್, ಅದೇ ಪ್ರೀತಿ ನಮ್ಗೆ ನಿಮ್ಗೆ ಮೇಲೆ ಸದಾ ಇರುವಂಥದ್ದು. ಅವರಾಗ್ಲಿ ರೆಸ್ಪಾಂಡ್ ಮಾಡ್ತಾರೆ, ಒಂದು ಮೆಸೇಜಿಗೆ ರಿಪ್ಲೈ ಮಾಡ್ತಾರೆ. ನೀವು ಅಷ್ಟೇ ಸರ್. 27ಕ್ಕೆ ಬರಬೇಕು, ಬರ್ತಾರೆ. ನಾನು ಏನು ಹೇಳಕ್ಕೆ ಏನು ನೋಡಿದಿಲ್ಲ. ಯಶೋಧನೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅಂಡ್ ಇಷ್ಟು ಒಟ್ಟಾರೆ ಇಂಟರ್ವ್ಯೂ ನೋಡಿದ್ದೀರಾ. 27ನೇ ತಾರೀಕು ಅಶೋಕ ರಿಲೀಸ್ ಆಗ್ತಾಯಿದೆ. ನಾವು ಆಂಧ್ರ, ತಮಿಳುನಾಡು, ತೆಲಂಗಾಣ ಅಂತ ಓಡಾಡ್ತಾ ಇರ್ತೀವಿ. ಈಗ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ನಮ್ಮ ಸಿನಿಮಾ ನೋಡಿ ಪ್ರಮೋಟ್ ಮಾಡಿ, ಆ್ಯಂಡ್ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನಾನು ಆ ಒಂದು ಇದನ್ನು ತಗೊಳ್ಳಲ್ಲ ಕ್ರೆಡಿಟ್ನ. ಏನಂದರೆ ನಿಮ್ಗೆ ಇಷ್ಟ ಆಗದೆ ಇದ್ರೂ ಪ್ರಮೋಟ್ ಮಾಡಿ, ಅಥವಾ ನೀವು ಇಷ್ಟ ಇಲ್ಲದ್ರು ನೋಡಿ ಸುಳ್ಳು ಹೇಳಿ, ಇದೆಲ್ಲ ನಾವು ಮಾಡಲ್ಲ. ನಿಮ್ಗೆ ಇಷ್ಟ ಆದರೆ ಥಿಯೇಟ್ರ್ ಒಳಗೆ ಬಂದು ಫಸ್ಟ್ ನೋಡಿ ಸಿನಿಮಾನ. ನಿಮ್ಗೆ ಇಷ್ಟ ಆಯಿತಾ, ಅಲ್ಲಿಂದ ನೀವು ಈ ಸಿನಿಮಾನ ನಿಮ್ಮ ಮನೆ ಹುಡುಗರು
ನಿಮ್ಮ ಮುಂದಿನ ಏನೋ ಜರ್ನಿನ ಇನ್ನೊಂದಷ್ಟು ಸಿನಿಮಾ ಮಾಡುವಂಥ ಹುಡುಗರುಗಳು ನಾವಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಸಿಗಲಿ ಅಷ್ಟೇ. ಎಸ್, ನಿಮಗೆ ಫೈನಲಿ ಟ್ರೇಲರ್ ಸೂಪರ್ ಹಿಟ್ ಆಗಿದೆ, ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ, ಜನ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನು ಸೇರಿಸಿ ಹಂಗೆ ಥಿಯೇಟ್ರಿಗೆ ಕರೆದ್ಬಿಡಿ. ಇವಾಗಲೇ ನಾವು ರಿಲೀಸ್ ಮಾಡಿದಂಥ ಹಾಡು, ಟ್ರೇಲರ್ ಪ್ರತಿಯೊಂದಕ್ಕೂ ನೀವು ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಇವಾಗ ಯಾವುದೇ ಕಂಟೆಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನ್ಯೂಸ್ ಪೇಪರ್, ಟಿ ವಿ, ಎಲ್ಲೇ ಬೇರೆ ಯಾವುದೇ ಸ್ಟೇಟಲ್ಲಿ ಹೋಗಿ ಪ್ರಮೋಟ್ ಮಾಡಿದ್ರು ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಅದೇ ಪ್ರೀತಿ 27ನೇ ತಾರೀಕು ಕೂಡ 27ನೇ ತಾರೀಕಿಂದ ಪ್ರಾರಂಭ ಆದರೆ ಆ ಪ್ರೀತಿನ ಖಂಡಿತ ತೋರಿಸಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ನಿಮ್ಮ ಕುಟುಂಬ ಸಮೇತವಾಗಿ ಬನ್ನಿ. ನೀವು ಎಲ್ಲರೂ ಖಂಡಿತ ಸಿನಿಮಾನ ಇಷ್ಟಪಡ್ತೀರಾ. ಸೊ 27ನೇ ತಾರೀಕು ಫೆಬ್ರವರಿ ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಒಂದು ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ. ಎಲ್ಲರೂ ಬಂದು ಎಂಜಾಯ್ ಮಾಡಿ ಸಿನಿಮಾ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಜನ ಸ್ವೀಕರಿಸ್ತಾರೆ ಅಂತ ಮತ್ತೊಮ್ಮೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ. ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಎಸ್ ವೀಕ್ಷಕರೇ, ಫೆಬ್ರವರಿ 27ಕ್ಕೆ ದಿ ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ. ಇವ್ರು ಕೇಳ್ಕೊಳ್ತಿರೋದು ಒಂದೇ, ನಿಮ್ಮ ಚಪ್ಪಾಳೆ ಬೇಕು, ನಿಮ್ಮ ಶಿಳ್ಳೆ ಬೇಕು ಅಂತ ಹೇಳಿ. 100% ಅದನ್ನು ನೀವು ಕೊಡ್ತೀರಾ ಅಂತ ಒಂದು ಭರವಸೆ ನನಗಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.